ಕೇಸಿನ ದಿನ ಸ್ಮಗ್ಲಿಂಗ್ ಹೆಚ್ಚಾಗ್ತಾ ಇದೆ. ಇದರಲ್ಲಿ ಮುಖ್ಯವಾದ ವ್ಯಕ್ತಿ ನಾಗಪ್ಪ. ಅವನ ಬಗ್ಗೆ ನಮ್ಮ ಡಿಪಾರ್ಟ್ಮೆಂಟ್ 3 ತಿಂಗಳಿಂದ ವಾರಂಟ್ ಇತ್ತು. ಈಗ ರಾಬರ್ಟ್ ಅನ್ನೋ ವ್ಯಕ್ತಿಯಿಂದ ಅವನ ರಹಸ್ಯ ತಿಳಿದು ಬಂದಿದೆ. ಅವನ ಕೇಸ್ ಯಾರು ತಗೊಳ್ತೀರಿ? ಇಟ್ಸ್ ಎ ಚಾಲೆಂಜ್ ಸರ್. ಈ ಕೇಸ್ ಹ್ಯಾಂಡಲ್ ಮಾಡೋದು ಅವರೊಬ್ಬರಿಂದಲೇ ಸಾಧ್ಯ. ಯಾರು? ನಮ್ಮ ಡಿಪಾರ್ಟ್ಮೆಂಟ್ ನ ಲಯನ್ ಎಸ್ಪಿ ಸತ್ಯರಾಜ್. ಇದುವರೆಗೂ ಯಾವ ಕಾಕಿ ಬಟ್ಟೆನೂ ಏರಿಯಾ ಕಡೆ ತಲೆ ಹಾಕಿರ್ಲಿಲ್ಲ. ನೀನ್ ಬಂದ್ಬಿಟ್ಟೆ. ಆದ್ರೆ ಇಲ್ಲಿಂದ ನೀನು ವಾಪಸ್ ಹೋಗಲ್ಲ. ನಾನು ಹೋಗ್ತೀನಿ ನಾಗಪ್ಪ, ಡೆಫಿನೆಟಾಗಿ ಹೋಗ್ತೀನಿ. ಜೊತೆ ನಿನ್ನ ಕರ್ಕೊಂಡು. ಸತ್ಯರಾಜ್, ಈಗ ನಿನ್ ಪ್ರಾಣ ವಾರೆಂಟ್ ನನ್ನ ಜೇಬ್ನಲ್ಲಿದೆ. Janaki?
ಹುಟ್ಟಿದಬ್ಬ ಅಲ್ವೇನು? ನೀನು ಹೊರತರು ನಿಮ್ಮ ಅಮ್ಮ ಮರೆಯೋದು. ಅಮ್ಮ ನೀನು ಅಮ್ಮ ಅಂತ ಕೂಗ್ದಾಗಲೂ ಅಂಡೆಗಳಿಸ್ಕೊಂಡು ಮನೆ ತುಂಬ ಓಡಾಡ್ತಿದ್ದ ನೆನಪೇ ಬರುತ್ತದೆ. ಒಳ್ಳೆ ಉದ್ಯೋಗದಲ್ಲಿರೋ ಗಂಡ, ಪ್ರತಿದಿನ ಇಬ್ಬರು ಮಕ್ಕಳು, ನನ್ನಷ್ಟು ಭಾಗ್ಯಶಾಲಿಗಳು ಯಾರು ಇದ್ದಾರಂತ ಹಿಗ್ಗಿ ಹೋಗಿದ್ದು. ಮನೆಗೆ ಹಿರಿ ಮಗಳಾಗಿ ನೀನು ಈ ತರ ದೂರ ಆಗ್ತಿ ಅಂತ ಅಂದ್ಕೊಂಡಿರ್ಲಿಲ್ಲ. ಯಾಕೆ ಇಷ್ಟು ಹತ್ರ ಇದ್ದೀನಿ ದೂರ ಅಂತ ಹೇಳ್ತಿದ್ದೀನಮ್ಮ. ಯಾವಾಗಲೂ ಹುಡುಗಾಟಾನೆ. ಆಸ್ತಿ ಐಶ್ವರ್ಯ ಬೇಕಾದಷ್ಟಿದ್ದು ಈ ಗ್ಯಾರೇಜ್ನಲ್ಲಿ ಹೀಗೆ ಹಗಲು ರಾತ್ರಿ ಕಷ್ಟಪಡೋ ಹಾಗಾಯ್ತು. ನೀನೇನು ಹಾಗೆ ಕಾಲ ಕಳಿಸಿದೀಯ. ಆದ್ರೆ ನಾನು ಇದೇ ಯೋಚನೆಯಲ್ಲಿ ಎಷ್ಟು ಕೊರಗಿ ಕಣ್ಣೀರಿಡ್ತಿದ್ದೀನಿ ಗೊತ್ತಾ? ನಿನ್ನ ಒಂಟಿ ಬದುಕು ಇನ್ನೂ ಎಷ್ಟು ದಿನ? ಕಾಲವೇ ಪ್ರಶ್ನೆ ನಮಗೆ ಅಂತ ನಾನು ಕಾಲನೇ ನಂಬಿದ್ದೀನಿ. ಪ್ರತಿ ಮೇಲೆ ಜೊತೆ ಅಂತ ಅಪ್ಪ ತಮ್ಮ ಕರ್ತವ್ಯನೂ ನಂಬಿದ್ದಾರೆ. ಒಂದಲ್ಲ ಒಂದು ದಿವಸ ಸತ್ಯ ಸಂಗತಿ ಏನಂತ ಕಾಲನೇ ಇರುತ್ತಿತ್ತು. ಆಗ ನಮ್ಮಪ್ಪ ನನ್ನ ಮುಡುಪರಾದಿ ಅಂತ ಒಪ್ಕೊಂಡು ನನಗೆ ಕರೀತಾರೆ. ಅದು ಖಂಡಿತ ನಾನು ಮನೆಗೆ ಬರ್ತೇನಮ್ಮ. ಚೆನ್ನಾಗಿದೆ. ನಿಮ್ಮಪ್ಪ ಒಂಥರ ಹಠ ಮಾಡ್ತಿದ್ದಾರೆ, ನೀನು ಒಂಥರ ಹಠ ಮಾಡ್ತಿದ್ದೀಯ. ನನಗೆ ಹೇಳೋ ಹಾಗಿಲ್ಲ, ಅವ್ರಿಗೂ ಹೇಳೋ ಹಾಗಿಲ್ಲ. ಇಂಥ ಧರ್ಮ ಸಂಕಟ ಯಾವ ತಾಯಿಗೂ ಬರ್ತಾ ಇರ್ಲಿ. ನಾನು ಬರ್ತೀನಪ್ಪ, ನನ್ನ ಆರೋಗ್ಯ ಚೆನ್ನಾಗಿ ಇರ್ತೀನಿ. ಸರಿ ಯಾವಾಗ ಬಂದ್ರಿ? ಈಗ ಬಂದ್ರಾ? ಮತ್ತೆ ನೀವು ಕಣ್ಣಲ್ಲಿದ್ರಲ್ಲ? ಹೋ, ಹೊರಗಡೆ ಬರ್ತಿದ್ದೀರಾ? ಅದು ದೇವಸ್ಥಾನಕ್ಕೆ ಹೋಗಿದ್ದು. ಇವತ್ತೇನು ವಿಶೇಷ ಪೂಜೆ ಇತ್ತು, ತುಂಬಾ ಜನ. ದರ್ಶನ ಮಾಡ್ಕೊಂಡು ಬರೋ ಹೊತ್ತಿಗೆ ಸಾಕಾಗೋಯ್ತು. ಯಾಕೆ ಅಂತ ಹೇಳಿದ್ದೀರಾ? ಓ, ಅರ್ಥ ಆಯ್ತು. ನಿಮ್ಗೆ ಕೋಪ ಬಂದಿದೆ ನೋಡಿ. ನನ್ನ ಹೊಡೀರಿ ಬಡೀರಿ, ಯಾವ ಶಿಕ್ಷೆ ಬೇಕಾದ್ರೂ ಕೊಡಿ, ಆದ್ರೆ ಈ ತರ ಮೌನವಾಗಿ ಮಾತ್ರ ಇರಬೇಡಿ. ನಿಜಾನೇ ಹೇಳ್ತೀನಿ, ಇವತ್ತು ಶಿವ ಹುಟ್ಟಿದ ಹಬ್ಬ. ಆಶೀರ್ವಾದ ಮಾಡಿ ಬರೋಣ ಅಂತ ಅವನ ಮನೆಗೆ ಹೋಗಿದ್ದೆ. ಜಾನಕಿ, ನನಗೆ ಇಷ್ಟು ಕೆಲಸ ಮಾಡಿದಾರ ಅಂತ ಎಷ್ಟು ಸಲ ಹೇಳಿದ್ವಿ, ಆದ್ರೆ ಯಾಕೆ ತಪ್ಪು ಮಾತಾನೇ ಇದೆಯಾ? ನಿಮ್ ದೃಷ್ಟಿಯಲ್ಲಿ ಅದು ತಪ್ಪೇ ಆಗಿರುತ್ತೆ. ಆದ್ರೆ ಒಬ್ಬ ತಾಯಿಯಾಗಿ ಮಗನ ಮುಖಾನೇ ನೋಡಬಾರ್ದು ಅಂತ ಮಾತಾಡಿದ್ರೆ ನಾನು ಹಾಗಿರ್ಲಿ. ಈ ನೋವನ್ನು ಯಾರ ಮುಂದೆ ಹೇಳ್ಕೊಂಡಿರಿ? 9 ತಿಂಗಳು ಹೊತ್ತು ಎತ್ತಿದ್ರೆ ಆ ಸಂಕಟ ಏನು ಅಂತ ನಿಮಗೆ ಗೊತ್ತಾಗಿರೋದು. ಪ್ರತಿಯೊಬ್ಬ ಹೆಂಗಸರು ಬಾಳಿ ಇದೇ ಮಾತು, 9 ತಿಂಗಳು ಹೊತ್ತೇ ಹೆತ್ತು ಅಂತ. ಒಂದು ಹೆಣ್ಣು 9 ತಿಂಗಳು ಹೊತ್ತಾಗ ಎಷ್ಟು ಸಂಕಟ ಅನುಭವಿಸ್ತಾಳೋ, ಮಗುವಿನ ಹೇಳಬೇಕಾದ್ರೆ ಎಷ್ಟು ವೇದನೆ ಅನುಭವಿಸ್ತಾಳೋ, ಆ ಸಂಕಟ ವೇದನೆನ ಒಬ್ಬ ಗಂಡಸು ಮಾನಸಿಕವಾಗಿ ಎಷ್ಟು ಮಟ್ಟಿಗೆ ಅನುಭವಿಸ್ತಾನೆ ಅಂತ ಒಂದು ಹೆಣ್ಣು ಹೇಗೆ ಅರ್ಥ ಆಗುತ್ತೆ? ವಂಶದ ಕುಡಿ ಗೊತ್ತಿರೋ ತಾಯಿಯ ಬಗ್ಗೆ, ಹುಟ್ಟುವ ಮಗುವಿನ ಭವಿಷ್ಯದ ಬಗ್ಗೆ ಎಷ್ಟು ಆತಂಕ ಅನುಭವಿಸ್ತಾನೆ ಅಂತ ಒಂದು ಹೆಣ್ಣು ಹೇಗೆ ಅರ್ಥ ಆಗುತ್ತೆ? ನಿಮ್ಮ ಸಂಕಟ ಹೊರಗಡೆ ತಿಳಿಯುತ್ತೆ, ಆದ್ರೆ ನಮ್ಮ ಸಂಕಟ ಹೃದಯದಲ್ಲೇ ಇರುತ್ತೆ. ಇದೆ ಗಂಡ ಹೆಂಡತಿ ಮಧ್ಯೆ ಇರೋ ವ್ಯತ್ಯಾಸ. ನೋಡ್ ಜಾನಕಿ, ನಿಮ್ಮ ದೃಷ್ಟಿನಲ್ಲಿ ನಮ್ಗಿಬ್ರು ಮಕ್ಕಳು ಇರ್ಬೋದು, ಆದ್ರೆ ನನ್ನ ದೃಷ್ಟಿನಲ್ಲಿ ನನಗಿರೋದು ಒಬ್ಬನೇ ಮಗ. ಮೈ ಓನ್ಲಿ ಸನ್, ದಟ್ ಇಸ್ ಮೈ ಸನ್ ಸುಂದರ್ ರಾಜ್. ಸುಂದರ್ ರಾಜ್.
ಹೋಗಿದೆ ಬಾನೇನು ಸೂಪರ್ ಟ್ರೈನ್ ಇನ್ನು ಸ್ಟಾರ್ಟ್ ಆಗ್ತೀನಿ ಮುಂದೆ ನೋಡ್ತಾ ಇರೋ ನಂದು ಲಗಾಮಿಗಳು ಭಾರತ ಮಾತೆಯರ ಐ ಆಮ್ ನಾಟ್ ರೀಡೋ ಐ ಆಮ್ ಹೀರೋ. ಅರೆ ನನ್ನ ಮೋಟರ್ ಸೈಕಲ್ಲು, ಈ ಮೋಟರ್ ಸೈಕಲ್ ನಿಮ್ದೇನಾ ಸರ್? ಹೌದು. ಚಾಚಾ ಎಂತ ಕಾಲ ಬಂತು ಸರ್, ಆ ಬಿಡಿ ಫಿಯೇಟ್ ಕಾರು ನಿಂತಿದ್ದು ಮೋಟರ್ ಸೈಕಲ್ಗೆ ಡ್ಯಾಶ್ ಹೊಡ್ಕೊಂಡು ಹೋಯ್ತಲ್ಲ ಸರ್. ಬಿಡಿ ಫಿಯೇಟ್ ಕಾರ್ ತುಂಬ ಬರೀ ಪಡ್ಡ ಹುಡುಗಿರು ಸರ್, ಏನೋ ಕವರ್ ಬೇರೆ ಇಟ್ಟಿದ್ದಾರೆ ನೋಡಿ. ಹಲೋ ಹೀರೋ, ಐ ಆಮ್ ಸಾರಿ, ಇಟ್ ಈಸ್ ಯುವರ್ ಬ್ಯಾಡ್ ಲಕ್. ರಿಪೇರಿ ಖರ್ಚಿಗೆ ಬ್ಲಾಂಕ್ ಚೆಕ್. ಬಾನು, ನನಗೆ ಎಷ್ಟು ಆಸ್ತಿ ಇದೆ ಗೊತ್ತೇನಮ್ಮ? ಗೊತ್ತಿಲ್ಲ ಡ್ಯಾಡಿ, 1 ಮಿನಿಟ್ ಮ್ಯಾನೇಜರ್ನ ಕೇಳಿ ಹೇಳ್ತೀನಿ. ನೋ ಜೋಕ್ಸ್ ಬಾನು. ಲುಕ್ ಮೈ ಶಾಯ್, ನಮ್ಗೆ ಬೇಕಾದಷ್ಟು ಆಸ್ತಿ ಇದೆ, ಆದ್ರೆ ಕರಗ್ ಹೋಗದೆ ಸಂಪತ್ತು ಉಳಿಯೋದಕ್ಕೆ ಅದೇನು ಸಮುದ್ರ ಅಲ್ಲಮ್ಮ. ಡ್ಯಾಡಿ ಏನ್ ಹೇಳ್ತಾ ಇದ್ದೀರಾ? ಬೇರೆ ಸಮಯ ಬಂದಿದೆ, ಹೇಳ್ತಾ ಇದ್ದೇನೆ. ಬ್ಯಾಂಕ್ ಮ್ಯಾನೇಜರ್ ಫೋನ್ ಮಾಡಿದ್ರು, ನಿಮ್ ಮಗಳು 2 ಲಕ್ಷ ರೂಪಾಯಿ ಚೆಕ್ ಕೊಟ್ಟಿದ್ದಾಳೆ, ಆನರ್ ಮಾಡೋಣ ಅಂತ. ವಾಟ್? 2 ಲಕ್ಷ? ಎಸ್, 2 lakhs. ಒಂದು ಕ್ಷಣ ವಾಪಸ್ ಕಳಿಸ್ಬಿಟ್ಟು ಹೇಳೋ ಮನ್ಸಾಗಿತ್ತು, ಆದ್ರೆ ಎಲ್ಲಿ ಮರ್ಯಾದೆ ಜೊತೆ ನನ್ನ ಪ್ರೆಸ್ಟೀಜು ಹಾಳಾಗತ್ತು ಅಂತ ಪಾಸ್ ಮಾಡಿ ಅಂತ ಅಂದೆ. ಇದುವರೆಗೂ 100,000 ಅಂತಿತ್ತು, ಆದ್ರೆ ಈಗ ಡ್ಯಾಡಿ ಅದು ನೋ ಮೋರ್ ಎಕ್ಸ್ಪ್ಲನೇಷನ್ಸ್. ನೋಡಮ್ಮ, ನೀವು ಬೇಕಾದ್ರೆ ನನ್ನ ಚಿಪ್ಪಣ ಅಂತೂ ಪರವಾಗಿಲ್ಲ, ಆದ್ರೆ ನೀನು ರೀತಿ 10 ಬೀಳ್ತಾರೆ ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗಲ್ಲ. ಅಂಡರ್ಸ್ಟ್ಯಾಂಡ್? ನಂದು ಲಗಾಮಿಂದಿರೋ ಭಾರತ ಮಾತೆಯರ ಐ ಆಮ್ ನಾಟ್ ರೀಡೋ, ಐ ಆಮ್ ಹೀರೋ. ಸಿನಿಮನೆ ಕಿಲಿಕ್ಕಿಲ್ಲ, ನನ್ನ ಕಾಯಿ ಸಿಕ್ರೆ ನಾವು, ನನ್ನ ಕೈ ಸಿಕ್ರೆ ನಾವು, ನನ್ನ ಕುತ್ತಿಗೆ ಸಿಕ್ರೆ ಕೈ ಕಾಲ ಅವರು ಕೊಟ್ಟ ಮೇಲೆ ಉಳಿದಿರೋದೇನು ಬೈತಾನೆ. ಕಮಾನ್ ಕಮಾನ್, ಮೆಲ್ಲಗೆ ಮೆಲ್ಲಗೆ. ಲೋ ಸಿಎ ಪಾಪಿ, ಕೊಟ್ಟಾಗೆಲ್ಲ ಕಾಪಿ ಕಳಿದಾಯ. ಓಯ್ ರಂಗಪ್ಪ, ನೀನು ಪ್ರಮೋಷನ್ ತಾನೆ, ನಾನು ಒಂದ್ಸಲ ಫೋನ್ ನಲ್ಲಿ ಎಮೋಷನಲ್ ಮಾತಾಡಿದ್ರೆ ಅವನು ಕೂಡ್ಜಾಗದಲ್ಲಿ ಮೋಷನ್ ಆಗ್ಬೇಕು. ನಿನ್ ಕೆಲಸ ಆಯ್ತು. ಬರ್ತೀನಿ ಸರ್. ಓಯ್ ಕಿಲಿಕಿಲ, ನೀನ್ ನೋಡಿದ್ರೆ ನನಗೇನೋ ಒಂಥರ ಮುರುಮುರ. ನಿಮ್ದೇನಲ್ವಾ? ನಿಮ್ ದಯದಿಂದ ನಮ್ ಜಾಬ್ ಪರ್ಮನೆಂಟ್ ಆಯ್ತು ಸರ್. ಹ್ಯಾಪಿ ನ್ಯೂ. ಹೌದು, ನಿಮ್ಮ ಅಮ್ಮ ಆಗಿದ್ದಾಳೆ, ಸಾರಿ ನಿಮ್ಮ ಅಕ್ಕ ಆಗಿದ್ದಾಳೆ. ಇಷ್ಟು ದಿವಸ ಕಾನ್ವೆಂಟ್ ಅಲ್ಲಿ ಸಿಸ್ಟರ್ ಆಗಿದ್ಲು, ಈಗ ಮದ್ರಾಸ್ ಹೋಗಿ ಮದರ್ ಆಗ್ತಿದ್ದಾಳೆ. ಅಯ್ಯೋ, ಮದುವೆ ಆಗಕ್ಕೆ ಮದ್ರಾಸ್ ಹೋಗಕ್ಕ? ಯಾಕೆ ನಾನಿಗೆ ಇಲ್ಲಿ ಕಲಿಸಿಲ್ಲಿಗೆ ಮದುವೇನು ಗ್ರ್ಯಾಂಡ್ ಮದರ್ ಮಾಡ್ತೀನಿ, ಆದ್ರೆ ಪುರುಷದ ಕೆಲಸ ನಿಯತ್ತಾಗಿ ಮಾಡ್ಬೇಕು. ಸರಿ ಸರ್, ಬರ್ತೀನಿ. ತಮ್ಮ ಸನ್ಮಾನ ಸಮಾರಂಭ ಅಯ್ಯಯ್ಯಪ್ಪ, ನನಗೆ ಹೇಳ್ಬಾರ ಬೇಡಪ್ಪ. ಗಾಬರಿ ಆಗ್ಬಿಡಿ ಸರ್, ಪೊಲೀಸ್ ಪ್ರೊಡಕ್ಷನ್ ತುಂಬಾ ಇಟ್ಟಿದ್ದೀವಿ. ಅದು ನಾಳೆ ಗಲ್ಲಿಗೆ ಹೋಗ್ತೀರಪ್ಪ. ಅಲ್ಲ, ಡೆಲ್ಲಿಗೆ ಅರ್ಜೆಂಟ್ ಆಗಿ ಮಿನಿಸ್ಟರ್ ನೋಡ್ಬೇಕಾಗಿದೆ. ನಾಡಿದ್ದು ಫ್ಲೈಟ್ ಹತ್ತೀವಿ. ನಾನು ಬಾಡಿಗೆವರೆಗೆ ಇಲ್ಲಿ ಲ್ಯಾಂಡ್ ಆದ್ರೆ ಅದ್ರ ಬಗ್ಗೆ ಯೋಚನೆ ಮಾಡೋಣ. ನಮಸ್ಕಾರ ಸರ್, ನಾವಿನ್ನು ಬರ್ತೀವಿ. ಯಾರಪ್ಪ ಇವನು? ಒಳ್ಳೆ ಒಲಿಂಪಿಕ್ಸ್ ರನ್ ಮಾಡ್ಕೊಂಡ್ ಬಂದವನೇ. ಸರ್, ನನ್ನ ಕಾರ್ಯ ಕುರಿತು 25 ಜನ ಸತ್ತೋಗ್ಬಿಟ್ರಿ ಸರ್. ಅಷ್ಟೇನಾ? ಸತ್ತೇರಿಕೆ. ಈ ವಿಷಯ ಹೇಳಕ್ಕೆ ಒಲಿಂಪಿಕ್ ರನ್ನಿಂಗ್ ಮಾಡ್ಕೊಂಡ್ಬಿಟ್ಟ. ಜನಸಂಖ್ಯೆ ಕಮ್ಮಿ ಆಗ್ಲಿ ಅಂತ ನಮ್ ಸರ್ಕಾರ ಎಷ್ಟು ಸರ್ಕಸ್ ಮಾಡ್ತಿದೆ ಅಯ್ಯ. ಸರ್ಕಾರಕ್ಕೆ ಉಪಯೋಗ ಆಗ್ಲಿ, ಜನಸಂಖ್ಯೆ ಕಮ್ಮಿ ಆಗ್ಲಿ ಅಂತಾನೆ ನಾನು ಈ ಕಲ್ಬಟ್ಟಿ ತಯಾರು ಮಾಡ್ತಾ ಇರೋದು, ಗೊತ್ತಾ?
ಹಲೋ ಅಯ್ಯಪ್ಪ ಹಲೋ ನರೇರಿ ಟಾಕಿಂಗ್ ಏನೋ ನಾವೊಬ್ಬ ನೋಡಿ ಲಕ್ಷಣ ಇಲ್ವಾ ಕಟ್ ಶುದ್ಧ ಸ್ಪೀಕಿಂಗ್ ಯಾರು ಫೈನಾನ್ಸ್ ಮಿನಿಸ್ಟರ್ ಮಾತಾಡ್ಬೇಕಂತ ಕೊಡಿ ಕೊಡಿ. ನಮಸ್ಕಾರ ಸಾಹೇಬ್ರೆ, ಚೆನ್ನಾಗಿದ್ದೀರಾ? ಬೇಡಿ ಸಾರ್ ಬೇಡಿ. ನನಗೆ ಕುರ್ಚಿ ಮೇಲೆ ಕೂತು ಆಡಳಿತ ನಡೆಸಬೇಕು ಅನ್ನೋ ಆಕಾಂಕ್ಷೆ ಇಲ್ಲ. ಸದಾ ನಿಮ್ ಜೊತೆಲೇ ಇರ್ತೀವಲ್ಲ ಬಿಡಿ. ಒಟ್ನಲ್ಲಿ ನಮ್ಮ ಸಹಕಾರ ನಿಮ್ಮ ಸರ್ಕಾರಕ್ಕೆ ಯಾವಾಗಲೂ ಇದ್ದೇ ಇರುತ್ತೆ. ನೋ ಪ್ರಾಬ್ಲಮ್. ಥ್ಯಾಂಕ್ ಯು ವೆರಿ ಮಚ್. ಅವಮಾನ, ಶುದ್ಧ ಅವಮಾನ. ರೀಸೆಂಟ್ ಆಗಿ ನನಗೆ ರೀಸೆಂಟ್ ಆಗಿ 100% ಅವಮಾನ ಆಗಿದೆ. ಯಾಕೆ ಹಾಗೆ ಮಾತಾಡ್ತೀಯಾ? ನಾನು ಯಾರು? ನಾನು ಮರಿನ? ನರಹರಿ ದೊಡ್ಡ ದೊಡ್ಡ ರಾಜಕೀಯ ಧುರೀಣರಲ್ಲ ನನ್ನ ವೇಸ್ಟ್ ಕೊಟ್ಟಿನ ಜೇಬ್ನಲ್ಲಿದ್ದಾರೆ. ಇನ್ನು ಇವ್ರ್ಯಾರು? ವಿಶ್ವಪತಿ, ವಂಶದಲ್ಲಿ ಛತ್ರಪತಿ, ದೊಡ್ಡ ದೊಡ್ಡ ಕೋಟ್ಯಾಧಿಪತಿಗಳೆಲ್ಲ ಇವ್ರ ಪ್ಯಾಂಟ್ ಜೇಬ್ನಲ್ಲಿದ್ದಾರೆ. ನಾವಿಬ್ರು ಇಂಥ ಪವರ್ಫುಲ್ ಮ್ಯಾನ್ಗಳು ನಿಮ್ ಚಡ್ಡಿ ಜೇಬ್ನಲ್ಲಿ ಇದ್ದೀವಿ. ಇನ್ನು ನೀವ್ಯಾರು? ಯಜ್ಞನ ವಿರೋಧ ಅಲ್ಲ, ಮಹಾಬಲ. ಈ ನೆಲೆ ಗ್ರಹಾಬಲ. ನಾವು ಮೂರು ಒಂದ್ ಕಡೆ ಸೇರಿ ದೃಷ್ಟಿ ಇತ್ತ ಅಂದ್ರೆ ಪಡೆಯನೆ ಸೃಷ್ಟಿ ಆಗುತ್ತೆ. ಆ ಸೃಷ್ಟಿನೇ ಕಾರ್ಪೊರೇಷನ್ ಕಸ ತೊಟ್ಟಿ ಆಗುತ್ತೆ. ಈಗ ನಾವ್ ಯಾರ ಮೇಲೆ ದೃಷ್ಟಿ ಇಡ್ಬೇಕು ಅದು ಮೊದಲು ಹೇಳ. ಆ ಜುಜುಬಿ SP ಸತ್ಯರಾಜ್ ನಮ್ಮ ನಾಗಪ್ಪನ ಮೇಲೆ ಸಿಂಹಂತರ ಎಗರಿ ಚಿಂದಿ ಓಡಾಯಿಸಿ ಲಾಕಪ್ ನಲ್ಲಿ ಪ್ಯಾಕಪ್ ಮಾಡಿದಾನಲ್ಲ. ನಮ್ಮ ಪಾರ್ಟ ನಾಗಪ್ಪನ ಹೊರಗಡೆ ಬಿಡಿಸ್ಬೇಕು ಅನ್ನೋ ಯೋಚನೆ ಒಬ್ಬರಿಗಾರು ಇದೆಯಾ? ನರಹರಿ, ದುಡ್ಕೋದು ಒಳ್ಳೇದಲ್ಲ. ಯಾರ್ಯಾರನ್ನ ಯಾವ್ಯಾವ ಟೈಮ್ನಲ್ಲಿ ಏನೇನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಕಸ್ಟಡಿಲಿರೋ ನಾಗಪ್ಪ ಬದುಕಿದ್ರೆ ನಮಗೆಲ್ಲರಿಗೂ ಡೇಂಜರ್. ಅವನು ಪೊಲೀಸ್ ಕಸ್ಟಡಿಲೇ ಇರಬೇಕು. ಅವನು ಜೀವ ಮಾತ್ರ ಹೋಗ್ಬೇಕು. ಅದು ಅಲ್ಲದೆ ನಾಗಪ್ಪನ ರಹಸ್ಯನ ಪೊಲೀಸ್ನವ್ರು ತಿಳಿಸಿದ್ನಲ್ಲ ಆ ರಾಬರ್ಟ್, ಅವನ ಯೋಗಕ್ಷೇಮನ ಮೊದಲು ವಿಚಾರಿಸ್ಕೋಬೇಕು. ಯಾಕಯ್ಯ ಮಾಡ್ಕೊಡ ಇಂಥ ಎಡವಟ್ಟು? ರಾಬರ್ಟ್, ಕರೆಂಟ್ ಅಂದ್ರೆ ಏನು ಅಂತ ನಿನಗೆ ಗೊತ್ತಲ್ಲ? ಅದನ್ನ ಅಲಂಕಾರಕ್ಕೂ ಉಪಯೋಗಿಸಬಹುದು, ಮನುಷ್ಯನ ಸುಟ್ಟು ಬೂದಿ ಮಾಡೋಕ್ಕೂ ಉಪಯೋಗಿಸಬಹುದು. ಅಪಾಯನೂ ಇದೆ, ಸಹಾಯನೂ ಇದೆ. ಅಂಥ ಅಪಾಯಕ್ಕೆ ಕೈ ಹಾಕಿರೋ ನಿನ್ನ ಧೈರ್ಯಕ್ಕೆ ಹ್ಯಾಟ್ಸ್ ಆಫ್. ನಿನ್ನ ಈ ಸಾಹಸಕ್ಕೆ ನಾನು ಸನ್ಮಾನ ಮಾಡಲೇಬೇಕು. ಹಾಗೆ ಪಗರ್ನ ನಿಗ್ರದ ಪರಲೋಕಕ್ಕೆ ಹೇಗರದ. ಹೆಣ್ಮಕ್ಳನ್ನ ಪ್ರೀತಿಯಿಂದ ಬೆಳೆಸೋದು ತಪ್ಪಲ್ಲ, ಆದ್ರೆ ಅತಿ ಮುದ್ದಿನಿಂದ ಬೆಳೆಸೋದು ಒಳ್ಳೇದಲ್ಲ ಅಂತ ನನ್ನ ಭಾವನೆ. ಇದನ್ನ ಡ್ರಾ ಮಾಡಿ ಬೆಳೆಸ್ತಾ ಇದೆ. ಈ ಮಗಳ ಬಗ್ಗೆ ನಾನೇನಾದ್ರೂ ತಪ್ಪು ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿ. ಎಲ್ಲಿ ಸರ್ ಈ ಮಗಳು ಕಾಣ್ತಲ್ಲ? ಆಸ್ ಯೂಶುವಲ್ ಫ್ರೆಂಡ್ಸ್ ಜೊತೆ ಹೋಟೆಲ್ ನಗರಿಕಾಕ್ ಹೋಗಿದ್ದಾರೆ. ಸರಿ ಸರ್, ನಾ ಬರ್ತೀನಿ.
ಬಂದಿದ್ನಾ ಮುಖ ಸರಿಯಾಗಿ ಮಂಗಳಾರತಿ ತಗೊಂಡ್ರೆ ಇದ್ರಾಡ ಮುಖಕ್ಕೆ ಮಂಗಳಾರತಿ ಇಟ್ಟಿಗೆ ವೀಕ್ಷಕ Can I sit here? Please. Oh, thank you. This is fantastic. Five-star hotelಗೆ ಬರ್ತಾರೆ, ಸೂಪರ್ ಸ್ಟಾರ್ ತರ ಬಟ್ಟೆನೂ ಹಾಕ್ತಾರೆ, ಮಾಡೋದೆಲ್ಲ ಫ್ರಾಡ್ ಕೆಲಸನೇ. ಈ ಕಾಲದಲ್ಲಿ ಯಾರನ್ನ ನಂಬಲೇಬಾರ್ದು. ಕೆಲವರು ನೋಡಕ್ ಮಾತ್ರ ಸ್ಮಾರ್ಟ್ ಆಗಿರ್ತಾರೆ. ಸ್ವಲ್ಪನೂ ಬುದ್ಧಿನೇ ಇಲ್ಲ ಕಣೆ. ಯಾರನ್ನು ಕೇಳ್ಬೇಕು ಯಾರನ್ನು ಕೇಳ್ಬಾರ್ದು ಅಂತಾನೆ ಗೊತ್ತಿಲ್ಲ. ಡ್ಯಾನ್ಸ್ ಅಂದ್ರೆ ಕತ್ತೆ ರಾಗ ಕೋತಿ ಕುಣಿತ ಇಲ್ಲ ರಾಗ. ಅವನು ಸರಿಯಾಗಿ ಬುದ್ಧಿ ಕಲಿಸ್ತಾ ಹೋದ್ರೆ ನನ್ನ ಹೆಸರು ಭಾರನೇ ಅಲ್ಲ. ನಾನು ಸಾಲ್ದಮ್ಮ, ಸಾಲ್ದು. ಹಾ ನೋಡು, ಈ ಪುಸ್ತಕದಲ್ಲಿ ಇಂಗ್ಲಿಷ್ ಬೈಕ್ ಇದು ಬೇಕಾದಷ್ಟಿದೆ, ಅದನ್ನೆಲ್ಲ ಹುಡುಕಿ ಚೆನ್ನಾಗಿ ಬೈ. ಹಾ ಹಾಗೇನೆ ಅದರಲ್ಲಿ ಡಿಸಿಪ್ಲಿನ್ ಅಂತ ಒಂದು ಪದ ಇದೆ. ಕನ್ನಡದಲ್ಲಿ ಅದಕ್ಕೆ ಶಿಸ್ತು ಸಂಯಮ ಅಂತಾರೆ. ಹಾಗೆ ಅದ ಅರ್ಥ ತಿಳ್ಕು. ಹಾ ಅದೇನಮ್ಮ, ಇಷ್ಟೊತ್ತು ನೀನು ಬೈಗಳ ಬೈತಿದ್ಯಲ್ಲ, ಯಾರು ಆ ಬ್ಲ್ಯಾಂಕ್ ಚೆಕ್ ಬಿಸ್ ಹಾಕಿದ್ಯಲ್ಲ ಆ ಹುಡುಗರ ಬಗ್ಗೆ ತಾನೆ? ಹೌದು ಡ್ಯಾಡಿ. ಇದ್ರಲ್ಲಿ ತಪ್ಪು ಯಾರ್ದು? ಅವನ್ದ ನಿಂದ? ನಿಮ್ಮಪ್ಪ ಕೋಟ್ಯಾಧೀಶ್ವರ ಅನ್ನೋ ದುರಹಂಕಾರದಲ್ಲಿ ನೀನು ಖಾಲಿ ಚಕ್ರ ಅವನ ಮುಂದೆ ಬೀಸಾಡ್ದೆ. ಅವನು ನಿನ್ನ ಅಹಂಕಾರಕ್ಕೆ ತಕ್ಕ ಶಾಸ್ತಿ ಕಲಿಸ್ಬೇಕು ಅಂತ ಹೇಳಿ ಆ ಖಾಲಿ ಚೆಕ್ ನಲ್ಲಿ 2 ಲಕ್ಷ ರೂಪಾಯಿ ಬರ್ದ, ಬ್ಯಾಂಕ್ ನಲ್ಲಿ ಡ್ರಾ ಮಾಡ್ದ. ಅವನ್ದೇನ್ ತಪ್ಪು? ಏನ್ ಡ್ಯಾಡಿ ಅವನ್ಗೆ ಸಪೋರ್ಟ್ ಮಾಡ್ತಿದ್ದೀರಾ? ಕೆಟ್ಟದ್ದನ್ನು ಹೇಟ್ ಮಾಡೋದು, ಒಳ್ಳೇದಕ್ಕೆ ಸಪೋರ್ಟ್ ಮಾಡೋದು ನನ್ನ ಹುಟ್ಟುಗುಣ ನಮ್ಮ. ಏನ್ ಮಹಾ ಒಳ್ಳೆ ಗುಣ ಕಂಡ್ರಿ ಅವನಲ್ಲಿ? ಅವನಲ್ಲಿ ಮಹಾಗುಣ ಇರೋದ್ರಿಂದಲೇ ಇವತ್ತು ಸಂಜೆ ಮನೆಗೆ ಬಂದಿದ್ದ. ಮನೆವರೆಗೂ ಬಂದಿದ್ನ? ಬಂದ, ಬ್ಯಾಂಕ್ ನಿಂದ ಡ್ರಾ ಮಾಡಿದ 2 ಲಕ್ಷ ರೂಪಾಯಿನ ಮರ್ಯಾದೆಯ ಕೊಟ್ಟ, ಎಣಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೋದ. ಅಷ್ಟೇ ಅಲ್ಲಮ್ಮ, ಬೆಲೆನೇ ಕಟ್ಟೋಕಾಗದೆ ಇರುವಂತ 4 ಒಳ್ಳೆ ಮಾತುಗಳನ್ನ ಹೇಳ್ಬಿಟ್ಟು ಹೋದ. ಅವನು ಹೇಳಿದ ಒಂದೊಂದು ಮಾತು ಒಂದೊಂದು ಮುತ್ತು. ಏನ್ ತಿಳುವಳಿಕೆ, ಎಂಥ ನಡವಳಿಕೆ. ರಿಯಲಿ ಹೀಸ್ ಎ ಜೆನ್ಯಸ್ ಮ್ಯಾನ್. ಅವನು ವ್ಯಕ್ತಿತ್ವಕ್ಕೆ ನಾನು ಚೆನ್ನಾಗಿ ಹೋದನಮ್ಮ. ಏನಂದ್ರೆ ಗೌರಿ ಅಂತ ಕೊಬ್ಬು ದುಡ್ಗಿದಳ. ಐ ವಾಂಟ್ ದಟ್ ಗರ್ಲ್. ಕೊಬ್ಬು ದುಡ್ಗಿ ಕಂಡ್ರೆ ನಂಗೆ ತುಂಬಾ ಇಷ್ಟ. ಎಷ್ಟೇ ಖರ್ಚಾಗ್ಲಿ ತಗೋ, ಗೋ ಆ್ಯಂಡ್ ಅರೇಂಜ್. ಆಯ್ತು ಧಣಿ, ತಗೋ 20,000 ಕರ್ಕೊಂಡು ಹೋಗಿ. ಗೌರಿ, ತಾಯಿ ತಂದೆ ಇಲ್ಲ ನಿನ್ನ ಸಾಕಿದೆ, ನಾನು ಉಪವಾಸ ಇದ್ದು ನಿನ್ನ ಹೊಟ್ಟೆಗೆ ಹಾಕ್ದೆ. ಯಾಕೆ? ಎಂದಾದ್ರೂ ಒಂದಿನ ನನ್ನ ಕೈ ತುಂಬಾ ಹಣ ಸಿಗುತ್ತೆ ಅಂತ. ಈಗ ಆ ದಿನ ಬಂದಿದೆ, ಹಣ ಸಿಕ್ಕಿದೆ. ಗಲಾಟೆ ಮಾಡ್ದೆ ಅವ್ರ ಜೊತೆ ಹೋಗು. ಅವ್ರು ಹೇಳ್ದ ಕೇಳ್ಕೊಂಡಿರು, ಹೋಗು. ಮರ್ಯಾದೆ ಹಾಕೊಂಡು ಬಿಟ್ಬಿಡಿ. ಬಿಡೋಣ, ಏನೋ ಮಾಡ್ತೀಯಾ? ಕೆಲವರು ಏನೋ ಮಾಡ್ತೀಯಾ? ಏನು ಮಾಡ್ತೀನ?
ನೀವೇನು ತಿಳ್ಕೊಳ್ಳಲ್ಲ ಅಂತಂದ್ರೆ ಇಲ್ಲಿಂದ ನೀವು ಈ ಮುಂದೆ ಇರ್ಬೋದು. ನಿಮ್ಗೆ ಯಾವ ತೊಂದರೆನೂ ಬರಲ್ಲ. ನನ್ನ ಮಗನ ಒಂದು ಸಣ್ಣ ಆಸನೆ ಈಡೇರಿಸಕ್ಕಾಗಲಿಲ್ವ ನಿನ್ ಕೈ? ಫಲೋ ಯಾರ ಹತ್ರೂ ಸರಿ, ಯಾರ ಸತ್ರೂ ಸರಿ, ಇವನ್ನ ಸಂತೋಷ ಪಡಿಸಬೇಕಾದ್ದು ನಿನ್ನ ಕರ್ತವ್ಯ. ಹಾಗೂ ಆ ರೌಡಿ ರಾಕ ಎಲ್ಲಿದ್ರೂ ಸರಿ, ಅವನ್ನ ಹಿಡಿದು ಈ ಕೆಲಸ ಒಪ್ಸು. ಗೆಟ್ ಲಾಸ್ಟ್. ಎಸ್ ಮಿಸ್ಟರ್ ದಾಸ್, ನಿಮ್ ಕಾರ್ ರೆಡಿ ಆಗಿದೆ, ಬಂದು ತಗೊಂಡ್ಬೋದು. ಓಕೆ ಸರ್. ಅದ್ಕಸ್ರಿ ನನ್ನ ಮಗನೇ ಒಂದು ರಾಡ್ ಫಿಕ್ಸ್ ಮಾಡೋಕೆ ಇಷ್ಟೊತ್ತ ಇಲ್ಲಿ ಕೆಲಸ ಕಲ್ಸ್ಕೊಡೋದು. ಆ ಗೋಮಟೇಶನ್ ಚಟ್ಟಿ ಸರ್ ಎರಡು ಒಂದೇ ನಿನ್ ಗೇರ್ ರಾಡ್ ಕೈಗೆ ಸಿಗ್ತಲ್ಲ ಗುರು, ಜಾರಿ ಜಾರಿ ಹೋಗ್ತದೆ. ಸರಿಯಾಗಿ ಜಾಗ ನೋಡಿ ಫಿಕ್ಸ್ ಮಾಡು, ಹೋಗ್ತದೆ. ಎಲ್ಲಿ ಜೀವ ಅನ್ನೋನು ಯಾವನೋ, ನಮ್ಮ ಗುರುನ ಯಾವನು ಅಂತೀರ ನೀನ್ ಯಾವನು? ಏನಣ್ಣ ಗಾಡಿ ಏನಾರ ರಿಪೋರ್ಟ್ ಕಂಡೀಷನ್ ಬಂದೈತಾ? ಎಲ್ಲ ಶಿವ ಅಂದ್ರೆ ಇಂಜಿನೇ ಡೌನ್ ಮಾಡಬೇಕು ಗುರು. ಕರೆಯಣ್ಣ, ಆತ ಪಡಬೇಡ ಇರಣ್ಣ. ನೆಟ್ಟು ಬೋಲ್ಟ್ ನಾವೇ ಬಿಚ್ಚಿತೀವಿ, ನಮ್ ಗುರು ಬಂದು ಸರಿಯಾಗಿ ಟಿಕ್ ಮಾಡ್ತಾರೆ. ಗಾಡಿ ಬಾಡಿ ಎಲ್ಲ ಲೆವೆಲ್ ಆಗ್ತದೆ. ನಮ್ಮ ಹತ್ತಾನೆ ತಲಾಟೆ ಮಾಡ್ತೀರಾ? ರಾಕಾ ಸ್ಟೈಲ್. ಲೇ ಶಿವ, ಹೆಂಗ್ಸಾಗ್ ಒಳಗೆ ಯಾಕೆ ಕೌತ್ಕೊಂಡು ಕೂತಿದ್ದೀಯೋ? ಕಂಬಿದ್ದೆ ಹೊರಗ್ ಬಾರೋ. ನೀನೇನು ಈ ಏರಿಯಾಗ ದೊಡ್ಡ ದಾದ ಅನ್ಕೊಂಡ್ಯಾ? ಧೈರ್ಯ ಇದ್ರೆ ಆಚೆಗೆ ಬಾರೋ. ಬೇಡಿ, ಆ ಖದೀಮರು ಕಳಿಸಿರೋ ವ್ಯಕ್ತಿ ಅಂತ ಕಾಣುತ್ತೆ, ಹೋಗ್ಬೇಡಿ. ಮನೆಗೆ ಬಂದಿರೋ ಅತಿಥಿನ ಸತ್ಕಾರ ಮಾಡಬೇಕಾಗಿದ್ದು ನನ್ನ ಧರ್ಮ. ಶಿವ, ನೀನ್ ಹೊಡ್ಕೊಂಬಂದ್ರೆ ಅವ್ರಿಗೇನ ಮರ್ಯಾದೆ ಅಂದಿದ್ದೆ ಕಳಿಸು. ಬೇಡ, ನಿನಗೆ ತಾಕತ್ತಿದ್ರೆ ನನ್ನ ದಾಟಿ ಅವನ್ನ ಕರ್ಕೊಂಡು ಹೋಗು.
ಇರೋ ಚಾಕ ಕತ್ ನನ್ನ ಮಗನೇ ಹಂಗೆ ಪಕ್ಕಂತ ಇಕ್ಕಡೆ ಅಂದ್ರೆ ಪಕ್ಕೆಲ್ಲ ಬಂಗಡ್ಸ್ಕೊಂಡು ಹೋಗ್ಬೇಕು. ಈ ಕೆಲ್ಸಕ್ಕೆ ನೀನ್ ಬಿಡೋ ಬದ್ಲು ನಮ್ ನಾಯಿ ಬಿಟ್ಟಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಏನಾಯ್ತಾ ನೋಡಿ, ನಿಮ್ ಬಾಡಿ ಗಾಡಿರೋ ಅವಸ್ಥೆನ ಚಾರ್ಜ್ ಎಲ್ಲ ಬೆಂಡ್ ಮಾಡಿ, ಶೇಪ್ ಎಲ್ಲ ಆಲ್ಟರ್ ಮಾಡಿ, ಯಾವ ಗ್ಯಾರೇಜ್ ಎಲ್ಲ ರಿಪೇರಿ ಆಗಬಾರ್ದು ಈ ಬಾಡಿ ಹಾಗೆ ಮಾಡಿ ಕಲಿಸಿದ್ದಾನೆ. ನರಹರಿ, ಈ ರಾಖಾನ್ ಹಿಂದೆ ಎಂತ ಶಕ್ತಿ ಇದೆ ಅನ್ನೋದನ್ನ ತೋರಿಸ್ಬೇಕು. ಯಾಕೆ ಮಾಡಿದ್ದು? ಕೈ ತುಂಬ ಈ ಮನೆಯಲ್ಲಿ ಈ ಚಳಿಲಿ ನಿಮ್ಮನ್ನು ನೋಡ್ಬೇಕು ಅಂತ ಆಸೆ ಆಗ್ತಾ ಇದೆ. ಪ್ಲೀಸ್ ಕಮ್ಮಂತೆ. ಹೇ, ಹುಚ್ಚುಚ್ಚಾಗಲ್ಬೇಡ. ಇಷ್ಟೊತ್ತು ನಾನು ನಿಲ್ಕೊಂಡು ಹೋಗಿ ಸಾಧ್ಯ? ನನಗದೆಲ್ಲ ಗೊತ್ತಿಲ್ಲ. ನೀವು ಹ್ಯಾವ್ ಟು ಟೇಕ್ ಮೀ, ರೈಟ್? ಓಕೆ. ಇಷ್ಟೊತ್ತು ನಾನು ನಿಮ್ಗೆ ಕರ್ಕೊಂಡು ಹೋಗೋ ಜಾಗ ಅಂದ್ರೆ ನನಗೆ ಗೊತ್ತಿರೋದು ಒಂದೇ ಜಾಗ. ಯಾವ್ದು ಗೊತ್ತಾ? ನನ್ನ ಕನಸಿನ ಲೋಕ. ಯಾರು ಇಲ್ದಿರೋ ಜಾಗ. ಹೋಗೋಣ, ಬರ್ತೀಯ? ಅವ್ರಿಲ್ವಾ? ಯಾರು? ಶಿವರಾಜು. ಇಲ್ಲ. ಅಯ್ಯೋ ಪಾಪ, ನೋಡು. ಚಿನ್ನಯ್ಯ, ಯಾವ್ದು ಮಾಲು ಬೀದಿಲ್ ಹೊಸ್ತಾಗ್ತಿರ್ತಿದೆ? ಸುಮ್ನಿರೋ, ಶಿವಣ್ಣನ ಕಡೆ ಅವಳು. ಓ, ಅವಳು ನನ್ ಕಟ್ಕೊಂಡ್ ಬಂದಿದ್ದಾನ ಇಲ್ಲ ಹೊರ್ಕೊಂಡ್ ಬಂದಿದ್ದಾನ? ವಿಚಾರಿಸ್ಕೊಂಡ್ ಬರ್ತೀನಿ. ಶಿವನ್ ತಂಟೆಗೆ ಹೋಗ್ಬೇಡ. ಕಣ್ಣಿಟ್ ಮೇಲೆ ಬಿಡೋದು ಈ ಕರೀಂ ಜಾತಕದಲ್ಲಿ ಬರ್ದಿಲ್ಲ ಕಣೋ. ಫಸ್ಟ್ ಹ್ಯಾಂಡ ಇಲ್ಲ ಸೆಕೆಂಡ್ ಹ್ಯಾಂಡ? ಮಾಲು ಬಿಗಿಯಾಗಿದೆ. ಶಿವಣ್ಣ, ಯಾವ್ದು ಬಂದೆ? ಫಸ್ಟ್ ಹ್ಯಾಂಡು ಅಲ್ಲ, ಸೆಕೆಂಡ್ ಹ್ಯಾಂಡು ಅಲ್ಲ, ಇದು ಲೆಫ್ಟ್ ಹ್ಯಾಂಡ್. ಮತ್ತೆ ಏನಾದ್ರೂ ಈ ಮೊಹಲಾದ ನಿನ್ ಮುಖ ಕಂಡ್ರೆ ನಿನ್ ಕುತ್ತಿಗೆನ ಕತ್ತರಿಸಿ ತುಂಡು ಮಾಡ್ಬಿಡ್ತೀರಿ. ಹುಷಾರ್. ಎಲ್ರೂ ಕೇಳಿ, ಈ ಹೆಣ್ಣಿನ ಬಗ್ಗೆ ಯಾರಾದ್ರೂ ಕೆಟ್ಟ ಮಾತಾಡೋದಾಗ್ಲಿ ಕೆಟ್ಟ ದೃಷ್ಟಿಯಿಂದ ನೋಡೋದಾಗ್ಲಿ ಮಾಡಿದ್ರೆ ಅವ್ರ ಪಾಲಿಗೆ ನಾನ್ ಕೆಟ್ಟವನಾಗಬೇಕಾಗತ್ತೆ. ಹುಷಾರ್. ಅಪ್ಪ ಶಿವು, ನೀನು ಎಂಥೋನು ಅಂತ ನಮಗೆ ಚೆನ್ನಾಗಿ ಗೊತ್ತು. ಒಂದು ಒಂಟಿ ಹೆಣ್ಣು ಒಬ್ಬ ಗಂಡಸಿನ ಜೊತೆಲಿದ್ರೆ ಹಲವಾರು ಜನ ಹಲವಾರು ಮಾತಾಡ್ತಾರೆ. ಎಷ್ಟು ಜನ ಬೈತೀಯ, ಎಷ್ಟು ಜನ ಬಡಿತೀಯ? ಶಿವು, ಹೆತ್ತವನ್ನ ತಾಯಿ ಅಂತಾರೆ, ಒಡೆ ಹುಟ್ಟಿದವನ್ನ ಅಕ್ಕ ತಂಗಿ ಅಂತಾರೆ, ತಾಡಿ ಕಟ್ಟಿದವನ್ನ ಹೆಂಡತಿ ಅಂತಾರೆ. ಈಗ ನಿನ್ ಜೊತೆಲಿರೋ ಹೆಣ್ಣನ್ನ ಯಾವ ಸ್ಥಾನದಲ್ಲದಂತ ನೀನು ಹೇಳಿದ್ರೆ ನಾವೆಲ್ಲರೂ ಅವಳನ್ನ ಹಾಗೆ ಕರಿತೀವಿ.
ಕ್ಷಣದಿಂದ ಈಕೆ ನನ್ನ ಹೆಂಡತಿ. ಎಲ್ರಿಗೂ ಅರ್ಥ ಆಯ್ತಾ? ನನ್ನ ಮನಸ್ಸಿಗೆ ಸರಿ ಅನ್ನಿಸ್ತು, ಅದಕ್ಕೆ ನಿರ್ಧಾರ ತಗೊಂಡೆ. ನಿನ್ ಮನಸ್ಸೇನಾದ್ರೂ ಬೇಡಿದ್ರೆ ಮಾತ್ರ ವರ ಕೊಡ್ತಾನೆ ಆ ದೇವರು. ಬೇಡ್ದೇನೆ ಇಂಥ ಅಮೂಲ್ಯವಾದ ವರ ಕೊಡ್ತಾ ಇದ್ದೀರಾ. ನಿಮ್ಮ ದೃಷ್ಟಿಲಿ ಆ ದೇವರಿಗಿಂತ ನೀವು ಪ್ರಕಾರ ಹಾಕಿ ಕಾಣಿಸ್ತಾ ಇದ್ದೀರಾ. ಹುಡುಗಿ ಹೋಗಿದ್ದಾಳೆ ಹೇಗಿದ್ದಾಳೆ ಅಂತ ನಾನು ನೋಡಿಲ್ಲ ತಾಯಿ. ಆ ಬೀದಿಯವರೆಲ್ಲ ಮಾತಾಡ್ಕೊತಿದ್ರು, ಕಿವಿ ಬಿಟ್ಟು ಅದಕ್ಕೆ ನೀವು ಹೇಳ್ದೆ. ಆ ಹುಡುಗಿ ಹೆಸರು ಗೌರಿ ಅಂತೆ, ತುಂಬಾ ಲಕ್ಷಣವಾಗಿದ್ದಾಳಂತೆ. ಇಬ್ರು ಜೋಡಿ ತುಂಬಾ ಚೆನ್ನಾಗಿದೆಯಂತೆ. ನಿಂತ್ಕೋ. ಜಾನಕಿ, ಬಂದಿರೋರು ಕೇಳು, ಈ ಮನೆ ಒಂದು ಪವಿತ್ರವಾದ ಸ್ಥಳ. ಈ ಮನೆಯಲ್ಲಿರುವ ಪ್ರತಿಯೊಬ್ಬರಿಗೂ ಸಮಾಜದಲ್ಲಿ ಸ್ಥಾನಮಾನ ಗೌರವ ಇದೆ ಅಂತ. ಇಷ್ಟು ನಿರ್ದಾಕ್ಷಿಣ್ಯವಾಗಿ ಮಾತಾಡ್ತಿದ್ದೀರಲ್ಲ, ಇವತ್ತು ಜಾನಕಿ, ಅವ್ರು ನಮ್ಮ ಮನೆ ಒಳಗಡೆ ಬಂದಿರೋದ್ರಿಂದ ನನ್ನ ಘನತೆಗೆ ಸಮಾನವಾದ ಭಾಷೆನೆಲ್ಲ ಹೇಳ್ತಾ ಇದ್ದೀನಿ. ಅದನ್ನ ಅರ್ಥ ಮಾಡ್ಕೊಂಡು ಅವ್ರ ಮರ್ಯಾದೆ ಹೋಗೋದು ಒಳ್ಳೇದು. ಅರ್ಥ ಆಯ್ತು ಅಮ್ಮ? ಅವ್ರು ಹೇಗೆ ಅವ್ರ ಕರ್ತವ್ಯನ ದೇವರು ಅಂತ ನಂಬಿದಾರೋ, ನಾನು ಹಾಗೆ ನನ್ನ ಕರ್ತವ್ಯನ ಮಾಡಬೇಕು ಅಂತ ಬಂದಿದ್ದೀನಿ. ಈಕೆ ಹೆಸರು ಗೌರಿ ಅಂತ. ನಾನೀಕೆ ಮದುವೆ ಮಾಡ್ಕೊಂಡಿದ್ದೀನಿ. ನಿಮ್ಮನ್ನು ಜನ್ಮ ಕೊಟ್ಟವರು. ನಿಮ್ಮ ಹತ್ರ ಆಶೀರ್ವಾದ ಪಡಿಬೇಕಾದ್ದು ಮಗನಾದ ನನ್ನ ಕರ್ತವ್ಯ. ಆಶೀರ್ವಾದ ಮಾಡೋದು ಬಿಡೋದು ನಿಮಗೆ ಸೇರಿತು. ನಾನು ಬರ್ತೀನಿ. ಹಿರಿಯರ ಆಶೀರ್ವಾದ ಸಿಗಲಿಲ್ಲ ಅಂತ ಬೇಜಾರು ಮಾಡ್ಕೋಬೇಡ. ನನ್ನ ತಂದೆ ತಾಯಿ ಪ್ರತಿದಿನ ಓಡಾಡೋ ಜಾಗ ಇದು. ಇದರಲ್ಲಿ ಅವ್ರ ಪಾದದ ಇದ್ದೇ ಇರುತ್ತೆ. ನನ್ನಿಂದ ನಿಮ್ಗೆ ಈ ರೀತಿ ಅವಮಾನವಾಯಿತು. ನನ್ನನ್ನು ಮದುವೆ ಆಗಿದ್ರಿಂದ ನಿಮ್ಮ ತಂದೆ ತಾಯಿ ನಿನ್ನ ದೂರ ನೀಡು ಹಾಗಾಯ್ತು. ನೀನು ತಿಳ್ಕೊಂಡಿರೋ ತಪ್ಪು ಗೌರಿ. ಈ ಹಗರಣಕ್ಕೆ ಖಂಡಿತ ನೀನ್ ಕಾರಣ ಅಲ್ಲ. ಸಂತೋಷವಾಗಿದ್ದ ನನ್ನ ಬಾಳಿನಲ್ಲಿ ಈ ಬಿರುಕು ಯಾವತ್ತೋ ಉಂಟಾಯ್ತು. ನನ್ನ ತಂದೆ ತಾಯಿ ತಮ್ಮ ಇವ್ರ ಜೊತೆ ನನ್ನ ಜೀವನ ಹಾಳು ಚೆನ್ನಾಗಿತ್ತು. ಅವತ್ತು ನನ್ನ ತಮ್ಮನ ಹುಟ್ಟಿದ ಹಬ್ಬ. ಆ ಹುಟ್ಟಿದ ಹಬ್ಬದ ದಿನನ ವಿಧಿ ನನ್ನ ಸಾವಿನ ದಿನವಾಗಿ ಮಾಡ್ಬಿಡ್ತು. ಅವತ್ತು ರಾತ್ರಿ ನನ್ನ ತಮ್ಮನ IPS ಟ್ರೈನಿಂಗ್ಗೋಸ್ಕರ ಊರಿಗೆ ಕಳಿಸ್ಬಿಟ್ಟು ಬಂದೆ. ಮನೆಗೆ ಬಂದಾಗ ನನ್ನ ಹಳೆ ಸ್ನೇಹಿತ ವಾಸುನ ನನಗೋಸ್ಕರ ಕಾಯ್ತಾ ಇದ್ದ. ಕೂತ್ಕೋ. ಏನೋ ವಾಸು, ಎಲ್ಲಿದೀಯಾ? ಹೇಗಿದೀಯಾ? ಎಷ್ಟು ದಿವಸ ಆಯ್ತು ನೋಡಿ. ಶಿವು, ನಾನೊಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿದ್ದೀನಿ. ಇದರಿಂದ ಕಾಪಾಡ್ತೀನಿ ಅಂತ ನನಗೆ ಮಾತು ಕೊಡು. ಬ್ಲಡಿ ಫೂಲ್. ಏನಾಯ್ತು? ನನ್ನಪ್ಪ ತುಂಬಾ ಸೀರಿಯಸ್ ಆಗುತ್ತೆ. ಅವ್ರಿಗೆ ಬೇಕಾಗಿರೋ ಔಷಧಿಗಳನ್ನ ತಗೊಂಡು ಊರಿಗೆ ಹೊರಟಿರೋದಾಗ ಪೊಲೀಸ್ನವರು ನನ್ನ ನಕ್ಸಲೈಟ್ ಉಗ್ರವಾದಿ ಅಂತ ಅಂದ್ಬಿಟ್ಟು ಅರೆಸ್ಟ್ ಮಾಡ್ಬಿಟ್ರು. ನನ್ನ ತಂದೆಗೆ ಔಷಧಿಗಳನ್ನ ಕೊಟ್ಟು ಅವ್ರ ಜೀವ ಉಳಿಸ್ಕೋಬೇಕು ಅಂತ ಹೊರಟಿದ್ದೀನಿ. ದಯವಿಟ್ಟು ನನ್ನ ತಡಿಬೇಡಿ ಅಂತ ಅವ್ರ ಕಾಲು ಹಿಡ್ಕೊಂಡು ಬೇಡ್ಕೊಂಡೆ. ಆದ್ರೆ ಅವರು ನನ್ನ ನಂಬಲಿಲ್ಲ. ನಾನು ಅವರಿಂದ ತಪ್ಪಿಸ್ಕೊಂಡ್ಬಿಟ್ಟೆ. ಆದ್ರೆ ನನ್ನ ತಂದೆ ಸತ್ತೇ ಹೋದ್ರೆ ಅನ್ನೋ ಸುದ್ದಿ ತಿಳಿತು. ಕೊನೆ ಸರ್ತಿ ಅವ್ರ ಮುಖದರ್ಶನ ಮಾಡಿಕೊಂಡು ಅವ್ರ ಚಿತೆ ಕೊಳ್ಳಿಡೋ ಕರ್ತವ್ಯನಾರು ಮಾಡಬೇಕು ಅನ್ಕೊಂಡಿದ್ದೀನಿ. ಆದ್ರೆ ಈ ಪೊಲೀಸ್ನವರು
ನನ್ ಕಂಡಲ್ಲಿ ಹಿಡಿಯೋಕ್ ಬರ್ತಾ ಇದ್ದಾರೆ. ಏನು ಮಾಡ್ಬೇಕು ಅಂತಾನೆ ತೋಚ್ತಾ ಇಲ್ಲ. ನಾನು ನಿನ್ನೆ ನಂಬಿದ್ದೀನಿ ಶಿವು. ಹಾಗಾದ್ರೂ ಮಾಡಿ ನನ್ನ ಚೆಕ್ ಪೋಸ್ಟ್ ದಾಟಿಸ್ಬಿಡು. ಆಗಲ್ಲ ಅನ್ಬೇಡ ಶಿವು, ಪ್ಲೀಸ್. ಮೊದಲಿನಿಂದ ನ್ಯಾಯಕ್ಕೋಸ್ಕರ ಹೋರಾಟ ನಡೆಸೋದು, ಚಳುವಳಿ ನಡೆಸೋದು ಅವನ ಸ್ವಭಾವ. ಆ ಪರಿಸ್ಥಿತಿನಲ್ಲಿ ಅವನು ಸಹಾಯ ಮಾಡೋ ಧರ್ಮ ಅಂತ ಅವನ್ ಮಾತು ಒಪ್ಕೊಂಡೆ. ಯಾವ ತಂದೆ ತಾಯಿಗೆ ಆಗ್ಲಿ ತನ್ನ ಹಿರಿ ಮಗನ ಕೈಲಿ ಕೊಳ್ಳಿ ಇರಿಸ್ಕೋಬೇಕು ಅನ್ನೋ ಕಡೆ ಆಸೆ ಇದ್ದೇ ಇರುತ್ತೆ. ಅದನ್ನೇ ಈಡೇರಿಸಕ್ಕಾಗಿಲ್ಲ ಅಂದ್ಮೇಲೆ ಮಕ್ಕಳಾಗಿದ್ದು ಏನ್ ಪ್ರಯೋಜನ? ನೀನೇನು ಯೋಚನೆ ಮಾಡವ, ನನ್ ಜೊತೆ ಬಾ. ಅದು ಯಾರು ನೀನು ತಡಿತಾರ ನಾನು ನೋಡ್ತೀನಿ. ಸೀಟ್ ಕೈ ಆಯ್ತ್ಕೋಬೇಕ. ಕಾರ್ ಚೆಕ್ ಮಾಡ್ಬೇಕು. ಇದು ಯಾರ ಕಾರು ಅಂತ ಗೊತ್ತು ತಾನೆ? SP ಸಾಹೇಬ್ರ ಕಾರ್ ಅನ್ನೋದು ಗೊತ್ತು, ನೀವು ಅವ್ರ ಮಗ ಅನ್ನೋದು ಗೊತ್ತು. ಅದು ಚೆಕ್ ಮಾಡಿ ಕಾರ್ ಚೆಕ್ ಮಾಡ್ಬೇಕು. ಇದು ನಮಗೆ ಬಂದಿರೋ ಆರ್ಡರ್. ಚೆಕ್ ದ ಕಾರ್. ಬಸ್ಸು ತಪ್ಪಿಸ್ಕೋ. ಗಂಡು ಬಹಳ ಒಳ್ಳೆ ಮನುಷ್ಯ. ಹೌದಾ? ಅವ್ನು ಯಾರೋ ಒಂದು ಈಗಲೇ ತೋರಿಸ್ತೀನಿ. ಬೇಗ. ನಿಮ್ ಫ್ರೆಂಡ್ ಎಂತವನು ಅಂತ ಗೊತ್ತಾಯ್ತಾ? ಅವನೊಬ್ಬ ದೊಡ್ಡ ಡೈಮಂಡ್ ಸ್ಮಗ್ಲರ್. ಅಂತಲ್ಲಿ ಸಹಾಯ ಮಾಡಿರೋದ್ರಿಂದ ನಿಮ್ಮನ್ನು ಅರೆಸ್ಟ್ ಮಾಡಬೇಕಾಗಿದೆ. ನೀವು ಹಾರ್ಬರ್ಗೆ ಹೋಗ್ತಿದ್ರಾ? ನಾನು ಬರ್ತೀನಿ. ಕಿಶೋರ್, ನಾವೊಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್. ನೀನು ಹೋಗು. ಯು ಮೀನ್ ಎನಿ ಸೀಕ್ರೆಟ್? ಸೀಕ್ರೆಟ್ ಇಲ್ಲ, ಚಾಕ್ಲೇಟ್ ಇಲ್ಲಪ್ಪ. ಮಾಲ್ ಶಿಪ್ ಬರ್ತಾ ಇದೆ. ಏನು? ಅಲ್ಲ, ಇದು ಶಿಪ್ ನಲ್ಲಿ ಮಾಲ್ ಬರ್ತಾ ಇದೆ. ಯು ಮೀನ್ ಸ್ಮಗ್ಲಿಂಗ್? ಇದು ದೊಡ್ಡವ್ರ ವಿಷಯ. ಪ್ಲೀಸ್ ಗೋ. ವಾಟ್? ನನ್ನ ನಿನ್ನ ಪ್ರೈಮರಿ ಸ್ಕೂಲ್ ಹುಡುಗ ಅನ್ಕೊಂಡ್ರ? ಯುನೋ ಐ ಆಮ್ ಎ ಗ್ರಾಜುಯೇಟ್. ಇದೇ ಫಾರಿನಲ್ ಆದ್ರೆ ಇಟ್ಸ್ ನಥಿಂಗ್, ಜಸ್ಟ್ ಚೈಲ್ಡ್ಸ್ ಪ್ಲೇ. ಚಿಕ್ಕ ಮಕ್ಕಳು ಗನ್ ತಗೊಂಡು ಟೈಲ್ಸ್ ತರ ಆಡ್ತಾರೆ. ಪ್ಲೀಸ್ ಡ್ಯಾಡ್, ನಾನು ಹೋಗ್ತೀನಿ. ಲೆಟ್ ಮಿ ಗೋ ಡ್ಯಾಡ್. ಕಿಶೋರ್, ನನಗಿರೋ ನೀನೊಬ್ಬನೇ ಮಗ. ತಾಯಿ ಇಲ್ಲದೆ ಇರೋ ನಿನ್ನ ಬಹಳ ಜೋಪಾನವಾಗಿ ಸಾಕಿದ್ದೀನಿ. ನೀನು ಈ ವಯಸ್ಸು ನೀನು ರುಚಿ ಅಂತ ಕಂಡಿದ್ದನ್ನ ಅನುಭವಿಸೋಕೆ, ಆನಂದಿಸೋಕೆ. ಈ ರಿಸ್ಕ್ ಎಲ್ಲ ಮಾಡೋಕೆ ಇನ್ನೂ ತುಂಬಾ ಟೈಮ್ ಇದೆ. ಇದ್ರಲ್ಲೇ ಮಹಾ ರಿಸ್ಕ್ ಇದೆ. ಇದೆಲ್ಲ ಲೈಫಲ್ಲಿ ಥ್ರಿಲ್ಲಿಂಗ್ ಡ್ಯಾಡ್. ಒಂದೇ ಒಂದು ಚಾನ್ಸ್ ಕೊಟ್ಟು ನೋಡಿ. ಈ ಯಂಗ್ ಬ್ಲಡ್ ಹ್ಯಾಕ್ ಕೆಲಸ ಮಾಡುತ್ತೆ ನೋಡ್ತೀರಿ. ನೋ ನೋ ಮೈ ಸನ್, ನೋ. ನಾನು ನಮ್ಮವರು ಜೊತೆ ಇರ್ತಾರಲ್ಲ, ಹೋಗ್ಲಿ ಬಿಡಿ. ಚಿಕ್ಕ ವಯಸ್ಸಲ್ಲಿ ಈ ಟ್ರೈನಿಗೆ ತಗೊಂಡು ಬಿಡಿ ಸರ್. ಇಲ್ಲೇ ಹೋದ್ರೆ ಮುಂದಕ್ಕೆ ನಿಮ್ಮ ವಂಶಕ್ಕೆ ಉತ್ತರಾಧಿಕಾರಿ ಅಲ್ವೇ? ಆಲ್ ರೈಟ್, ಗೋ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ವಾಟ್? ಬ್ಯಾಂಕ್ ಲೂಟಿ ಮಾಡ್ತಿದ್ದಾರೆ ಅನ್ನೋ ಮೆಸೇಜ್ ಸಿಕ್ಕಿದೆಯಾ? ನೋ, ಇಟ್ಸ್ ರಾಂಗ್ ಇನ್ಫಾರ್ಮೇಶನ್. ನಮ್ಮ ಗಮನನ ಬೇರೆ ಕಡೆ ಸೆಳೆಯುವಂತ ಅವ್ರು ಪ್ಲಾನ್ ಮಾಡ್ತಿದ್ದಾರೆ. ಒಂದ್ ಕೆಲಸ ಮಾಡೋಣ, ಇವತ್ತು ಸಮುದ್ರದ ಕಡೆ ವಾಚ್ ಮಾಡಿದ್ರೆ ಖಂಡಿತ ಸ್ಮಗ್ಲರ್ಸ್ ಹಿಡಿಬಹುದು. ಯಾವ ರೀತಿ ಅನಾಹುತನೂ ಆಗ್ಬಾರ್ದು ಅಂತ ತುಂಬಾ ಎಚ್ಚರಿಕೆ ವಹಿಸ್ತೀವಿ. ಇದ್ದಕ್ಕಿದ್ದಾಗೆ ಪೊಲೀಸ್ ರೇಡ್ ಆಯ್ತು. ಚಿಕ್ಕ ಯಜಮಾನ್ರು ಸ್ಟನ್ಗನ್ ತಗೊಂಡು ಫೈಟ್ ಮಾಡಿದ್ರು.
ಈ ಹೋರಾಟದಲ್ಲಿ ಸತ್ಯರಾಜ್ ಮನಸ್ಸಿನ ಹಣ್ಣಾಗಿ ಹೋಯ್ತು. ಹೆಣ್ಣಿನ ಮದುವೆಯಾಗಿ ಮಾಡ್ಕೋಬೇಕು ಸುಂದರ್. ನಾನು ನನಗಾಗ್ತಿರೋ ಓಟ್ಲ ಸಂತೋಷನ ನೀವು ಯಾವ ರೀತಿ ಹೇಳಿ ಹಾಗೆ ಹೇಳಿದ್ದಾರೆ ನಂಗೆ ಅರ್ಥ ಆಗ್ತಿಲ್ಲ. ಈ ಸಂತೋಷಕ್ಕೆ ಕಾರಣ ಏನು? ಅಷ್ಟೊಂದು ಹಾಟ್ ಸ್ವೀಟ್ ನ್ಯೂಸ್ ನ ಪುಸ್ತಕ ಹೇಳ್ತೀನಿ. ಅಟ್ಲೀಸ್ಟ್ ನೂರಾದ್ರೂ ಬರ ದುಡ್ಡ ಮುತ್ತು. ನಮ್ಮ ಮಿತ್ರ ಯಾರಪ್ಪು? ನೀನ್ ಹೇಳಿದ್ರೆ ಇವತ್ತು ಇಷ್ಟು ದಿವಸ ನಮ್ಮ ಮಗ್ರಜ ಮದುವೆ ಮಾಡ್ಕೊಂಡ್ರೆ ಬ್ರಹ್ಮಚಾರಿಯಾಗಿದ್ದ. ನಾನ್ ಮದುವೆ ಮಾಡ್ಕೊಂಡ್ರೆ ಅವನ ಓವರ್ಟೇಕ್ ಮಾಡ್ದಾಗತ್ತೆ. ಆದ್ರೆ ಇವತ್ತು ಲೈನ್ ಕ್ಲಿಯರ್. ನೋಡು ನಮ್ಮ ಮದ್ಕೆ ಹೇಗಿದ್ದಾರೆ. ಸಾಕ್ಷಾತ್ ಮಹಾಲಕ್ಷ್ಮಿ ಆಗಿಲ್ಲ? ತುಂಬಾ ಚೆನ್ನಾಗಿದ್ದಾರೆ. ವೆರಿ ಸ್ವೀಟ್. ಥ್ಯಾಂಕ್ ಯು. ಹೌ ನೈಸ್ ಆಫ್ ಯು ಟು ಸೇ ದಟ್. ಭಾನು, ಇನ್ನು ನಮ್ಮ ಲವ್ ಎಕ್ಸ್ಪ್ರೆಸ್ ರಾಕೆಟ್ ಥರ ನೋಡಬೇಕು. ನನ್ನ ಪೊಲೀಸ್ ಸ್ಟೇಷನ್ ಮುಗಿತಿದ್ದಾಗೆ ನಮ್ಮಿಬ್ಬರ ವಿಷಯ ನಮ್ಮ ಅಪ್ಪ ಅಮ್ಮನ ತಿಳಿಸ್ಬಿಡ್ತೀನಿ. ಆಮೇಲೆ ನನಗೂ ನಿನಗೂ ಸರ್ವಂ ಸುಂದರಂ ಮಯಂ. ಸರಿಯ ಆ ಶಿವ ನಿನ್ನ ಎಲ್ರ ಮುಂದೆ ಧಮಕ್ಕೆ ಬರದಂತೆ. ಹೌದು ಸರ್, ನೀನು ಅವನ್ನ ಕೊಲ್ಲಬೇಕು ಅನ್ನೋಷ್ಟು ಕೋಪ ಬಂದಿತ್ತು ಅಲ್ಲ? ಬಂತು ಸರ್. ಆದ್ರೆ ಆ ಶಕ್ತಿ ನಿನಗಿಲ್ಲ. ಇವತ್ತಲ್ಲ ನಾಳೆ ಅವನು ಮುಗಿಸ್ದ ಬಿಡಲ್ಲ. ದಟ್ಸ್ ದ ಪಾಯಿಂಟ್. ಅವನು ಸತ್ರೆ ನಿನಗೆ ತುಂಬಾ ಸಂತೋಷ ಆಗುತ್ತಲ್ಲ? ಖಂಡಿತ ಸರ್. ಹಾಗಾದ್ರೆ ನೀನೇ ಸತ್ತೋಗು. ಅವನು ಸಾಯ್ಬೇಕು ಅಂದ್ರೆ ನೀನು ಸಾಯ್ಲೇಬೇಕು. ಇದನ್ನು ಅದನ್ನು ಸೇರಿಸ್ಬೇಕಾದ ಜಾಗಕ್ಕೆ ಸೇರಿಸು. ಯಾಕಪ್ಪ ಅಲ್ಲೇ ನಿಂತಿದ್ದೀರಾ? ಹೊರಗಡೆ ಬನ್ನಿ. ಯು ಆರ್ ಅಂಡರ್ ಅರೆಸ್ಟ್. ಯುವರ್ ಆನರ್, ಕರಿಯಪ್ಪ ಎಂಬ ವ್ಯಕ್ತಿಯನ್ನು ದಾರುಣವಾಗಿ ಹತ್ಯೆ ಮಾಡಿರುವುದಕ್ಕಾಗಿ ಶಿವರಾಜನ ಮೇಲೆ ಅಪರಾಧ ರುಜುವಾತಾಗಿದೆ. ಕೊಲೆಗೆ ಉಪಯೋಗಿಸಿದ ಆಯುಧ ಜಾಯಿಂಟ್ ರಾಡ್ ಈತನ ಗ್ಯಾರೇಜ್ನಲ್ಲಿ ದೊರೆತಿದ್ದು ಅದರ ಮೇಲಿರುವ ಕೈ ಬೆರಳುಗಳ ಗುರುತು ಅಪರಾಧಿ ಶಿವರಾಜು ಎಂದು, ರಕ್ತದ ಗುರುತು ಹತ್ಯೆಗೀಡಾದ ಕರಿಯಪ್ಪನದೆಂದು ಫೋರ್ಸಿನಿಕ್ ಲ್ಯಾಬ್ ಕೊಟ್ಟ ರಿಪೋರ್ಟ್ನಿಂದ ತಿಳಿದು ಬಂದಿದೆ. ಈತ ಈ ಹಿಂದೆಯೇ ಸ್ಮಗ್ಲಿಂಗ್ ಅಪರಾಧದ ಮೇಲೆ ಶಿಕ್ಷೆ ಪಡೆದಿದ್ದಾನೆ. ಒಂದು ಗೌರವಯುತ ಕುಟುಂಬದಲ್ಲಿ ಹುಟ್ಟಿ ಜವಾಬ್ದಾರಿಯುತವಾದ ಪೊಲೀಸ್ ಆಫೀಸರ್ ಮಗನಾಗಿದ್ದು ಅಂತಹ ದೇಶದ್ರೋಹದ ಕೆಲಸ ಮಾಡಿರುವ ಈ ವ್ಯಕ್ತಿ ಇಂದು ಈ ಕೊಲೆ ಮಾಡಿದ್ದಾನೆ ಎಂಬುದಕ್ಕೆ ಯಾವ ವಿಧವಾದ ಅನುಮಾನವೂ ಇಲ್ಲ ಎಂಬುದು ಸ್ಪಷ್ಟವಾಗಿದೆ. ಇಂತಹ ವ್ಯಕ್ತಿಯನ್ನು ಈ ಸಮಾಜದಲ್ಲಿರಲು ಬಿಟ್ಟರೆ ಇನ್ನೂ ಅನೇಕ ಭಯಂಕರ ಅಪರಾಧಗಳನ್ನು ಮಾಡುವುದರಲ್ಲಿ ಯಾವ ವಿಧವಾದ ಸಂದೇಹವಿಲ್ಲವೆಂದು ನ್ಯಾಯಸ್ಥಾನದಲ್ಲಿ ಮನವಿ ಮಾಡಿಕೊಂಡು ಇದಕ್ಕೆ ಸಂಬಂಧಪಟ್ಟ ಸಾಕ್ಷಿಗಳನ್ನು ಕೋರ್ಟ್ನಲ್ಲಿ ದಾಖಲುಪಡಿಸಲು ಅನುಮತಿ ಕೋರುತ್ತೇನೆ ಮೈಲಾಡ್. ಎಸ್, ಪ್ರೊಸೀಡ್. ತಿಮ್ಮಯ್ಯ ತಿಮ್ಮಯ್ಯ ತಿಮ್ಮಯ್ಯ. ದೇವರ ಮೇಲೆ ಪ್ರಮಾಣ ಮಾಡಿ ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೇನೂ ಹೇಳುವುದಿಲ್ಲ. ಮಹಾಸ್ವಾಮಿ, ಆವತ್ತಿನ ದಿನ ಶಿವರಾಜು ಕರಿಯಪ್ಪನ ಹಿಡಿದು ಸಿಕ್ಕಾಪಟ್ಟೆ ಹೊಡೆದು ಬಿಟ್ಟ. ಬಾಯಲ್ಲಿ ಮೂಗಲಿ ರಕ್ತ ಸುರಿತಾ ಇದ್ರು, ಒಡೆಯೊಂದಿಗಿಲ್ಲ. ನಾವೆಲ್ಲ ಬಿಡಿಸೋಕೆ ಎಷ್ಟೋ ಪ್ರಯತ್ನ ಪಟ್ಟಿ ಬಿಡ್ಲೇ ಇಲ್ಲ. ನೀನ್ ಕುತ್ತಿಗೆ ಕತ್ತರಿಸಿ ಸಾಯಿಸ್ತೀನಿ ಅಂತ ಪ್ರತಿಜ್ಞೆ ಕೂಡ ಮಾಡ್ದ ಬುದ್ಧಿ. ಮಹಾಸ್ವಾಮಿ, ಆವತ್ತು ರಾತ್ರಿ ಆ ರೋಡ್ನಲ್ಲಿ ಹೋಗ್ತಿದ್ದೆ. ಕರಿಯಪ್ಪನ ಮನೆಯಲ್ಲಿ ಕಿರ್ಚೋ ಶಬ್ದ ಕೇಳ್ತು.
ಓಡ್ ಹೋಗಿ ಒಳಗೆ ನೋಡಿದೆ, ಎದೆ ಹೊಡೆದೋಯ್ತು. ಈ ಶಿವರಾಜು ಈ ಜಾಯಿಂಟ್ ರಾಡ್ ತಗೊಂಡು ಕರಿಯಪ್ಪನ ಹೊಡೆದು ಸಾಯಿಸ್ಬಿಟ್ಟ. ಸಾಕ್ಷ್ಯಾಧಾರಗಳನ್ನು ಪರಿಶೀಲಿಸಿ ಕರಿಯಪ್ಪನನ್ನು ಕೊಂದವನು ಅಪರಾಧಿ ಶಿವರಾಜನ್ ಎಂಬುದಾಗಿ ತೀರ್ಮಾನಿಸಿ ಈ ಅಪರಾಧಿಗೆ ಸೆಕ್ಷನ್ ಐಪಿಸಿ 302 ಪ್ರಕಾರ ಮರಣದಂಡನೆ ವಿಧಿಸಲಾಗಿದೆ. ನನ್ನ ಮಗ ಅಪರಾಧ ಅಲ್ಲ, ನನ್ನ ಕೊಲೆಗಾರಲ್ಲ. ನನ್ನ ಮಗನ ಕಡಿ ಅವನಿಗೆ ನನ್ ಬದುಕಲ್ಲ ರೀ, ನನ್ ಬದುಕಲ್ಲ. ನನ್ನ ಮಗನ ಕಡಿ, ನನ್ನ ಮಗನ ಕಡಿ, ಕಾಕಿ ಬಟ್ಟೆ ಹಾಕೊಂಡಾಕ್ಷಣ ನನ್ನೇನು ಕಲ್ಲಿನ ಬೊಂಬೆ ಅಂತ ತಿಳ್ಕೊಂಡ್ಯಾ? ನಾನು ಒಬ್ಬ ಮನುಷ್ಯ ಜಾನಕಿ, ನೀವೊಬ್ಬ ಮನುಷ್ಯ. ಕರುಣೆ ಕನಿಕರ ಎಲ್ಲ ನನಗೂ ಇದೆ. ಶಿವನಲ್ಲಿ ನಿನಗೆ ಎಷ್ಟು ಪ್ರೀತಿ ಇದೆಯೋ ಅಷ್ಟೇ ಪ್ರೀತಿ ನನಗೂ ಇದೆ. ಆದ್ರೆ ನಾನು ನೀನ್ ಮಾಡೋ ಸ್ಥಿತಿಯಲ್ಲಿ ಇಲ್ಲ ಜಾನಕಿ. ಕೋರ್ಟ್ನಲ್ಲಿ ಅನೇಕ ಸಾಕ್ಷಿ ಆಧಾರಗಳು ನಮ್ಮ ಶಿವನ ಕೊಲೆಗಾರ ಅಂತ ರುಜುವಾತು ಮಾಡಿದೆ. ನೀನೆಷ್ಟು ಸಂತಾನವನ್ನು ಅನುಭವಿಸ್ತಾ ಇದ್ದೀಯೋ ಅಷ್ಟೇ ಸಂತಾನವನ್ನು ನಾನು ಅನುಭವಿಸ್ತಾ ಇದ್ದೀನಿ ಜಾನಕಿ, ನಾನು ಅನುಭವಿಸ್ತಾ ಇದ್ದೀನಿ. ಸತ್ಯರಾಜ್, ಸತ್ಯರಾಜ್, ನಿಮ್ಮ ಟೇಬಲ್ ಮೇಲಿರೋ ಫ್ಲವರ್ ಬುಕ್ಕೆ ಯಾರು ಕಳಿಸಿತ್ತು ಅಂತ ನೋಡ್ತಾ ಇದ್ದೀರಾ? ನಾನೇ. ಶುಭಾಶಯಗಳು. ನಿಮ್ಮ ಮಗನ್ನ ನೀವೇ ಅರೆಸ್ಟ್ ಮಾಡಿ ಮರಣದಂಡನೆ ಶಿಕ್ಷೆ ಕೊಡಿಸಿದ್ರಂತೆ. ನಿಮ್ಮ ಕರ್ತವ್ಯ ನಿಷ್ಠೆನ ಎಷ್ಟು ಕೊಂಡಾಡಿದ್ರೂ ಸಾಲದು. ನಿಮ್ಮ ಈ ದಿಟ್ಟತನ ಕಂಡು ನನ್ನ ಮೈ ರೋಮಾಂಚನ ಆಗ್ತಾ ಇದೆ. ಯಾರು ನೀವು? ನಾನು ಯಾರು ಅನ್ನೋದಕ್ಕಿಂತ ನಾನು ಏನ್ ಹೇಳ್ತಾ ಇದ್ದೀನಿ ಅನ್ನೋದನ್ನ ಅರ್ಥ ಮಾಡ್ಕೋ. ನಾಳೆ ನಿನ್ನ ಮಗನ್ನ ಗಲ್ಗೆ ಹಾಕ್ತಾರೆ. ಅದನ್ನು ಕೇಳಿ ನಿನ್ನ ಹೃದಯ ತತ್ತತೆ ಅಲ್ಲ. ಅದೇ ಥರ ನನ್ನ ಮಗ ಗುಂಡೇಟಿಗೆ ಬಲಿಯಾದಾಗ ನನ್ನ ಹೃದಯನೂ ತತ್ತರಿಸ್ತು. ನೋಡಿ, ಇದೆಲ್ಲ ಫೋನಲ್ಲಿ ಮಾತಾಡ್ಬೇಡಿ. ನೇರವಾಗಿ ಬಂದು ಕಂಪ್ಲೇಂಟ್ ಬರ್ಕೊಡಿ. ಇಮಿಡಿಯೇಟ್ ಆಗಿ ಕೊಲೆಗಾರ ಯಾರು ಅಂತ ಪತ್ತೆ ಮಾಡ್ತೀವಿ. ಆ ಕೊಲೆಗಾರ ನೀವೇ ಆಗಿರುವಾಗ ನಾನು ಯಾರ ಹತ್ರ ಕಂಪ್ಲೇಂಟ್ ಕೊಡೋದು? ಸತ್ಯರಾಜ್, ವಾಟ್ ದ ಹೆಲ್ ಆರ್ ಯು ಟಾಕಿಂಗ್? ಜ್ಞಾಪಕ ಇದೆಯಾ? ಅಕ್ಟೋಬರ್ 12ನೇ ತಾರೀಕು ರಾತ್ರಿ ಬೀಚ್ನಲ್ಲಿ ನಡೆದ ಪೊಲೀಸ್ ರೈಡಿಂಗ್ ನಲ್ಲಿ ನೀನು ಸುಟ್ಟುಕೊಂಡವನು ಬೇರೆ ಯಾರೂ ಅಲ್ಲ, ನನ್ನ ಮಗ. He is my only son. Yes, he is my only son. ಅವನ ಮಗನೇ ಇರಬಹುದು, ಆದ್ರೆ ಅವನು ಅನೇಕ ಪೊಲೀಸ್ ಆಫೀಸರ್ಗಳನ್ನ ಶೂಟ್ ಮಾಡಿದ್ದಾನೆ. ನೆವರ್ ಮೈಂಡ್. ಬಟ್ ನಾನು ನಿನಗೆ ಸಾರಿ ಹೇಳ್ತಾ ಇದ್ದೀನಿ. ಯಾಕೆ? ನಿರಪರಾಧಿಯಾದ ನಿನ್ನ ಮಗನ್ನ ನೀನೇ ಸಾಯಿಸ್ತಾ ಇದೆಯಲ್ಲ, ಅದಕ್ಕೆ. ನಿನ್ನ ಮಗ ಕೊಲೆ ಮಾಡಲಿಲ್ಲ. ವಾಟ್ ದ ಹೆಲ್ ಆರ್ ಯು ಸ್ಪೀಕಿಂಗ್? ಆ ಕೊಲೆ ನಾನು ದಾನ ಮಾಡಿದೆ. ಅವನೇ ಕೊಲೆ ಮಾಡಿದ ಹಾಗೆ ಸಾಕ್ಷ್ಯಾಧಾರಗಳನ್ನು ಸೃಷ್ಟಿ ಮಾಡಿದೆ. ಕಮ್ ಆನ್ ಟೆಲ್ ಮಿ ಪ್ಲೀಸ್, ಡೋಂಟ್ ಸ್ಟಾಪ್. ಏನಾಯ್ತು ಅಂತ ಹೇಳು, ಏನಾಯ್ತು ಅಂತ ಸತ್ಯ ಹೇಳು ಪ್ಲೀಸ್. ಸತ್ಯನೇ ಹೇಳ್ತಾ ಇದ್ದೀನಿ ಸತ್ಯರಾಜ್. ನಿನ್ನ ನ್ಯಾಯಾಲಯಕ್ಕೆ ಬೇಕಾಗಿರೋದು ಸಾಕ್ಷ್ಯಾಧಾರಗಳು ಮಾತ್ರ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಮಗ ನಿರಪರಾಧಿ ಅಂತ ಹೇಳೋ ಸಾಕ್ಷಿ ನನ್ನ ಹತ್ರ ಇದೆ. ಆಗ ನಿನ್ನ ಕೈ ಸೇರಿದ್ರೆ ನಿನ್ನ ಮಗನ್ನ ಗಲ್ಲು ಶಿಕ್ಷೆಯಿಂದ ಪಾರು ಮಾಡಬಹುದು. ಆ ಸಾಕ್ಷಿ ನಿನಗೆ ಬೇಕು ಅನ್ನೋದಾದ್ರೆ ಇವತ್ತು ರಾತ್ರಿ 10 ಗಂಟೆಗೆ ಊರಾಚೆ ಇರೋ ಸ್ಮಶಾನಕ್ಕೆ ಒಂಟಿಯಾಗಬಾ. ನನ್ನ ಮಗ ಶಿವ ನಿರಪರಾಧಿ.
ಕಟ್ಕನ್ ಕತ್ತಿಗೆ ಆಹಾರ ಆಗೋ ಮೇಕೆನ ಕಡೆ ಸಲ ನೋಡ್ಬೇಕು ಅಂತನ, ಅಥವಾ ತನ್ನ ಶಕ್ತಿ ಎಷ್ಟಿದೆ ಅಂತ ತೋರಿಸ್ಬೇಕು ಅಂತನ? ಅಪ್ಪ, ನೀವು ನನ್ನ ಅರ್ಥ ಮಾಡ್ಕೊಳ್ದೆ ಹೋದ್ರು ನಾನು ನಿಮ್ಮನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ನಿಮ್ಮಂಥ ನಿಷ್ಠಾವಂತ ಅಧಿಕಾರಿ ಮಗನ ಕೊಟ್ಟಿದ್ನಲ್ಲ ಅಂತ ನಾನು ತುಂಬಾ ಹೆಮ್ಮೆ ಪಡ್ತಾ ಇದ್ದೀನಪ್ಪ. ಆದರೆ ನನ್ನಿಂದ ನಿಮ್ಗೆ ಯಾವ ಉಪಯೋಗನೂ ಆಗಿಲ್ವಲ್ಲ ಅಂತ ದುಃಖ ಪಡ್ತಾ ಇದ್ದೀನಿ. ನೀವು ಕೆಲವೇ ದಿವಸ ನಾನು ಸಾಯ್ತಾ ಇದ್ದೀನಿ. ನನ್ಗೆ ಇನ್ನೊಂದು ಜನ್ಮ ಅಂತ ಇದ್ರೆ ನಿಮ್ಮ ಮಗನಾಗೆ ಹುಟ್ಟಿ ನಿಮ್ ಸೇವೆ ಮಾಡೋ ಭಾಗ್ಯನ ಆ ದೇವರು ಮಾಡ್ಕೊಡ್ಲಿ ಅಂತ ಬೇಡ್ಕೋತಾ ಇದ್ದೀನಪ್ಪ. ಅಪ್ಪ, ಸಿಂಹದ ಅಜನವಾದ ಈ ನಿಮ್ಮ ಕಣ್ಣುಗಳಲ್ಲಿ ಕಣ್ಣೀರು ಸ್ವಲ್ಪ ಕೂಡ ಚೆನ್ನಾಗಿ ಕಾಣಿಸುತ್ತಿಲ್ಲಪ್ಪ. ನೀವು ಹೇಳ್ತಿದ್ದೀರಾ ಅಂದ್ರೆ ನನಗೆ ನಂಬಿಕೆ ಆಗ್ತಿಲ್ಲ. ನಿಜ ಶಿವ, ನಿಮ್ಮಪ್ಪ ತಮ್ಮ ಜೀವಮಾನದಲ್ಲಿ ಯಾವತ್ತೂ ಹತ್ತಿರ್ಲಿಲ್ಲ, ಯಾರಿಗೂ ತಲೆ ತಗ್ಸಿರ್ಲಿಲ್ಲ. ಆದ್ರೆ ಇವತ್ತು ಅಳ್ತಾ ಇದ್ದೀನಿ ಶಿವ, ಇವತ್ತು ಅಳ್ತಾ ಇದ್ದೀನಿ. ನಾನು ತಲೆ ತಗ್ಸಿದ್ದು 2 ಸಾರಿ. ಮೊದಲನೇ ಸಲ ನೀನು ನಿಮ್ಮ ತನ್ನ ಒಟ್ಟಿಗೆ ಹುಟ್ಟಿದಾಗ ನೀನು ದುಡ್ಡು ಕೊಡ್ಬೇಕು ಅಂತ ಅವತ್ತು ತಲೆ ತೆಗ್ಸಿದ್ದೆ. ನಿರಪರಾಧಿಯಾದ ನನ್ನ ಮಗನ್ನ ನನ್ನ ಕೈಯಾರ ಅರೆಸ್ಟ್ ಮಾಡಿ ಅನ್ಯಾಯವಾಗಿ ಮರಣದಂಡನೆ ಶಿಕ್ಷೆ ಕೊಡಿಸಿದ್ದೀನಲ್ಲ ಅಂತ ಇವತ್ತು ನಿಮ್ಮಿಂದ ತಲೆ ತೆಗಿಸ್ತಾ ಇದ್ದೀನಿ ಶಿವು. ನಾನು ನಿರಪರಾಧಿನ, ನನ್ನ ನಿರಪರಾಧಿಂದ್ರ ಅಪ್ಪ. ನಾನು ಯಾವ ತಪ್ಪು ಬಲ್ಲ ಅಂತ ನಿಮಗೆ ನನ್ನ ನಂಬಿಕೆ ಬಂತಪ್ಪ. ಬಂತು. ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿದ್ದೆ ನೀನು ಯಾವ ತಪ್ಪು ಮಾಡಿಲ್ಲ ಅನ್ನೋ ಸತ್ಯ ನನಗೆ ಗೊತ್ತಾಗಿದ್ದಕ್ಕೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಅಪ್ಪ. ಅಪ್ಪ ಸಾಕಪ್ಪ, ಸಾಕು. ಈ ಒಂದು ಸಮಯಕ್ಕೋಸ್ಕರ ಇಷ್ಟು ದಿವಸ ಕಾಯ್ತಾ ಇದ್ದೆ. ಈ ಒಂದು ಗಳಿಗೆಗೋಸ್ಕರ ಇಷ್ಟು ದಿವಸ ತಪಸ್ ಮಾಡ್ತಾ ಇದ್ದೆ. ನಮ್ಮಪ್ಪ ನನ್ನ ನಿರಪರಾಧಿ ಅಂದ್ಬಿಟ್ರು. ಇದಕ್ಕಿಂತ ಸಂತೋಷ ನನಗೆ ಬೇರೆ ಏನೂ ಇಲ್ಲಪ್ಪ. ಈ ಜಗತ್ತನ್ನು ಕಳ್ಳ ಅಂದಿ, ಕೊಲೆಗಾರ ಅಂದಿ, ಈ ಕ್ಷಣವೇ ನನ್ನ ಗಲ್ಲಿಗೇರಿಸಿ ನಾನೇನು ಹೆದರ್ಕೊಳ್ಳೋದಿಲ್ಲ. ತೃಪ್ತಿಯಿಂದ ಕಣ್ಮುಟ್ಕೋತೀನಪ್ಪ. ಹಾಗೆಲ್ಲ ಮಾತಾಡ್ಬೇಡಪ್ಪ. ನಾನು ಗಮನಿಸ್ಕೋತೀನಿ ಅಪ್ಪ. ನಂದು ಸ್ಮಾಲ್ ರಿಕ್ವೆಸ್ಟ್, ನಾನು ಯಾವ ತಪ್ಪು ಮಾಡಿಲ್ಲ ಅಂತ ದಯವಿಟ್ಟು ಅಮ್ಮನಿಗೆ ಹೇಳಿಪ್ಪ, ದಯವಿಟ್ಟು ಹೇಳಿ. ಪಾಪ ಆ ಜೀವಕ್ಕೆ ಎಷ್ಟೋ ನಂಬಿಕೆ ಸಿಗುತ್ತೆ. ಇದಕ್ಕಂತ ಹೇಳ್ತೀನಿ. ಅದಕ್ಕೆ ಬೇಕಾದ ಕರ್ತವ್ಯ ಬಂದಿದೆ. ನಿನ್ನ ಇದೇ ಜಾಗದಲ್ಲಿ ತಂದು ಹಾಕ್ತೀನಿ. ನಿಮ್ಮ ಬಿಡುಗಡೆ ಮಾಡಿ ರಾಜಾರ್ಪನ ಮನೆ ಕರ್ಕೊಂಡು ಹೋಗ್ತೀನಿ. ಆಗ್ಲೂ ನಾನು ಮರ್ತಿರೋದು ಅದು ಕರ್ತವ್ಯ ಮಾಡಿದ್ದೀನಿ. ಮತ್ತು ನಿನಗಿಲ್ಲ ಇವತ್ತಲ್ಲ ನಾಳೆ ಅವನು ಮುಗಿಸ್ತಾ ಬಿಡಲ್ಲ. ಅವನು ಸತ್ರೆ ನಿನಗೆ ತುಂಬಾ ಸಂತೋಷ ಆಗುತ್ತಲ್ಲ? ಖಂಡಿತ ಸರ್. ಹಾಗಾದ್ರೆ ನೀನೇ ಸತ್ತದು. ಅವನು ಸಾಯ್ದು ಇದನ್ನು ಅದನ್ನು ಸೇರಿಸ್ಬೇಕಾ? ಸೇರಿಸು. ಈ ಕ್ಯಾಸೆಟ್ ನಾನಿನ್ನು ನಾನಿದನ್ನು ನಿನಗೆ ಕೊಡಲ್ಲ. ಯಾಕೆ ಗೊತ್ತಾ? ನಿನ್ನ ನೀನು ಬಲಿ ತಗೊಂಡಿದ್ಯಾ. You killed my son. You killed him, bastard! ಅದಕ್ಕೆ ನಾನು ನಿನ್ನ ವಂಶನ ಸರ್ವನಾಶ ಮಾಡ್ತೀನಿ. ಇನ್ನೊಂದು ಜನ್ಮ ಎತ್ತಿದೋದ್ರಿಂದ ಸಾಧ್ಯ ಇಲ್ವೋ? ಸಾಧ್ಯವಾಗುತ್ತೋ ಈಗ ನೀನೇ ನಿನ್ನ ಕಣ್ಣಾರ ನೋಡ್ತೀಯ. ನನ್ನ ಮಗ ಸತ್ತ ಮರುಕ್ಷಣದಲ್ಲೇ ನಿನ್ನ ಪ್ರಾಣ ತೆಗೆದಿದ್ದೆ. ನನಗೆ ಬೇಕಾದದಲ್ಲ. ನಿನ್ನ ಪಾಲಿಗಿದ್ದ ಒಬ್ಬ ಮಗನ ನೀನು ಕೊಂದೆ. ನಿನ್ನ
ಪಾಲಿಗೆ ಎಲ್ಲರನ್ನೂ ನಾನು ಕೊಲ್ಲಬೇಕು, ನಿನ್ನೂ ಕೂಡ. ನಿನ್ನ ಮಕ್ಕಳ ಸಾವನ್ನ ನೀನು ನೋಡೋವರೆಗೂ ನಿನ್ನನ್ನ ಸಾಯಿಸಬಾರದು ಅಂತಿದ್ದೆ. ಬಟ್ ಇಟ್ಸ್ ಯುವರ್ ಬ್ಯಾಡ್ ಲಕ್. ಅವರಿಗಿಂತ ನಿನಗಿಷ್ಟವಾದ ಇನ್ನೊಬ್ಬರ ಸಾವನ್ನ ನೀನು ಕಣ್ಣಾರ ನೋಡಿ ತಪ್ಪು ಹೋಗು. ಹಾನಿಟ್ಟು ಮಕ್ಕಳಾಟ ಆಡ್ತಿದೀಯ. ನೀನ್ ಕಲ್ಸಿ ಆಗಿದ್ರೆ ಬಿಟ್ಟು ನೋಡು. ಅದಕ್ಕಿಂತ ಮುಂಚೆ ನನಗೆ ತುಂಬಾ ಕೆಲಸ ಇದೆ. ಏನು ಗೊತ್ತಾ, ನಿನ್ನ ಕಣ್ಣು ಮುಂದೆನೆ ನಿನ್ನ ಹೆಂಡತಿನ ಕೊಲ್ಲೋದು, ಆಮೇಲೆ ನಿನ್ನ ಕಥೆನ ಮುಗಿಸೋದು. ನೆಕ್ಸ್ಟ್ ನಿನ್ನ ಹಿರಿಮಗ, ಅವನು ನಾನು ಕೊಲ್ಲಲ್ಲ, ಕಾನೂನು ಹಗ್ಗಾನೇ ಅವನು ಕೊಲ್ಲುತ್ತೆ. ಇನ್ನು ನಿನ್ನ ಚಿಕ್ಕ ಮಗ, ನೀವು ಮೂರು ಅಂತೂ ಸತ್ಯರಾಜನ ಹೆಂಡತಿ ತುಂಬಾ ಅದೃಷ್ಟವಂತೆ. ಅದರಲ್ಲೂ ಮುತ್ತಯ್ಯ ಸಾವು ಯಾರು ಉಂಟು ಯಾರಿಗಿಲ್ಲ. ಮಹಾಬಲ ಬೇಕು ಸ್ವಲ್ಪ ಸಾವಲ್ ಫಲ ಒಂದ್ ಕೆಲಸ ಮುಗಿದಾಗುತ್ತೆ. ನಾನು ಒಪ್ಪೋದಿಲ್ಲ. ಇದು ತುಂಬಾ ಅನ್ಯಾಯ. ವಿಶ್ವಪತಿ, ಹೌದು, ನನ್ನ ಎದುರಿಗೆ ಎಷ್ಟು ಜನರ ಕೊಲೆ ಮಾಡಿದಿರ, ಎಷ್ಟು ಜನ ಕಣ್ಣೀರಿನ ಬದಲು ರಕ್ತ ಹಾಕ್ತಿದ್ರ. ಈಗ ಈ ಹೆಣ್ಣು ಹೆಂಗಸನ ಕೊಲೆ ಮಾಡೋದಕ್ಕೆ ನಾನ್ ಬಿಡೋದಿಲ್ಲ. ಏನು ಹೇಳ್ತಾ ಇದೀಯಾ? ಈಗೇನ ನಾನ್ ಸಾಯಿಸ್ತೀನಿ ಗುರು. ಮಹಾಬಲು ಬಿಟ್ಬಿಡಪ್ಪ, ಬಿಟ್ಬಿಡಲ್ಲ. ನಮ್ ನಾಯಿಗಳನ್ನ ಬಿಟ್ಬಿಡಲ್ಲ ಅಂದೆ. ನಂಬೋದಿಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀರಾ. ನನ್ನ ತಂದೆ ತಾಯಿನ, ನನ್ನ ತಂದೆ ತಾಯಿನ ಇಲ್ಲ. ಐ ಕಾಂಟ್ ಬಿಲೀವ್. ಕೊಲೆಗಾರನ ಹಿಡಿಯೋಕೆ ನಮ್ಮ ಡಿಪಾರ್ಟ್ಮೆಂಟ್ ಪ್ರಯತ್ನ ಮಾಡ್ತಾ ಇದ್ದಾರೆ. ಖಂಡಿತ ಹಿಡಿತಾರೆ. ನೀವು ಯಾರು ಹಿಡಿಯೋದಿಲ್ಲ. ಆ ಕೊಲೆಗಾರನ ನಾನು ಹಿಡಿತೀನಿ. ನಾನು ಅವ್ರಿಗೆ ಶಿಕ್ಷೆ ಕೊಡ್ತೀನಿ. ಇನ್ಸ್ಪೆಕ್ಟರ್, ನನ್ನ ತಡಿಬೇಡಿ. ಇನ್ಸ್ಪೆಕ್ಟರ್, ನನ್ನ ತಡಿಬೇಡಿ ಕೂಡ.
ಸಮಾಧಾನ ಬೇಕು. ನಿಮ್ಗೆ ಇದಕ್ಕೆ ಸುದ್ದಿ ಹೇಳಬೇಕಾಗಿ ನಿಮ್ಮನ್ನ ನೀರಿನ ತಪ್ಪಿಸ್ಕೊಂಡ್ಬಿಟ್ಟಿದ್ದ. ಬಾಕಿದೆಲ್ಲ ಆಮೇಲೆ ಹೇಳ್ತೀನಿ. ತಂದೆ ತಾಯಿ ಬರ್ತಿದ್ದಾಗ ಹಿರಿಯ ಮಗನಾಗ ಅವ್ರಿಗೇನು ನಾನು ಮಾಡೋಕ್ಕಾಗಲಿಲ್ಲ. ಅಟ್ಲೀಸ್ಟ್ ಈ ಕರ್ತವ್ಯ ಏನಾದ್ರೂ ಮಾಡೋಕೆ ಅವಕಾಶ ಮಾಡ್ಕೊಡಿ ಸರ್, ಪ್ಲೀಸ್. ಸಮಾಧಾನ ಮಾಡ್ಕೊ ಸುಂದರ್, ಸಮಾಧಾನ ಮಾಡ್ಕೊ. ನಿನ್ನಿಂದ ಈ ಸ್ಥಿತಿ ತಂದ ಆ ಚಂಡಾಲರನ್ನ ಚಿತ್ರಹಿಂಸೆ ಕೊಟ್ಟು ಚಿತೆಗೆ ಹಾಕ್ತೀನಿ. ನನ್ನ ಎದುರು ಉರಿದಿರೋ ದ್ವೇಷದ ಬೆಂಕಿನ ಆರಿಸಿ ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗುವ ಹಾಗೆ ಮಾಡ್ತೀನಿ. ಇದೇ ನನ್ನ ಪ್ರತಿಜ್ಞೆ. ಯಾರಾದ್ರೂ ಒಂದು ಹೆಜ್ಜೆ ಮುಂದಿಟ್ರೆ ನಿಮ್ಮ ಆಫೀಸರ್ ಪ್ರಾಣ ಉಳಿಯೋದಿಲ್ಲ. ಅಣ್ಣ ಏನ್ ಮಾಡ್ತಾ ಇದ್ದೀಯ ನೀನು? ಬೇಡಣ್ಣ, ದಯವಿಟ್ಟು ಹಾಗೆ ಮಾಡ್ಬೇಡ. ನಮ್ಮ ಮಾತುಗಳು ಪ್ಲೀಸ್. ಸುಂದರ್, ನೀವು ಯಾರು ಮಾಡೋಕ್ಕಾಗ್ದಿರೋ ಕೆಲಸ ಬಂದಿದೆ, ಅದನ್ನ ನಾನೇ ಮಾಡಿ ಮುಗಿಸ್ಬೇಕು. ದಯವಿಟ್ಟು ನನ್ನ ಕ್ಷಮಿಸ. ಆಫೀಸರ್ ಬಿಟ್ಬಿಡಿ. ಸತ್ಯರಾಜನ ಮಗ ಸುಂದರ್ ರಾಜು ಪೊಲೀಸ್ ಆಫೀಸರ್ ಆಗಿ ಡ್ಯೂಟಿಗೆ ಜಾಯಿನ್ ಆಗಿದಾನಂತೆ. ನೀವು ತಿಳ್ಕೊಂಡಿರೋ ಹಾಗೆ ಇದು ಸಿಂಪಲ್ ಮ್ಯಾಟರ್ ಅಲ್ಲ ಸರ್, ಸೀರಿಯಸ್ ಮ್ಯಾಟರ್. ಅವನು ಬರೀ ಪೊಲೀಸ್ ನಾಯಿ ಅಲ್ಲ, ಸಿಂಹದ ಮರಿ. ರಿಲ್ಯಾಕ್ಸ್ ನರಹರಿ, ರಿಲ್ಯಾಕ್ಸ್. ಇದು ಒಂಥರ ನಮ್ಮ ಒಳ್ಳೇದಕ್ಕೆ. ಕ್ಲೈಮ್ಯಾಕ್ಸ್ ಹತ್ರ ಬರ್ತಿದೆ, ರಿಲ್ಯಾಕ್ಸ್ ಅಂತಿದ್ದೇವಪ್ಪ. ನಮಗಿಲ್ಲಿ ಬುರುಗಲ ತಗೊಂಡಾಗ ಆಗ್ತಿದೆ. ಅಣ್ಣ ಬೇರೆ ಬೆಳೆಸಿಕೊಂಡು ನಮ್ಮಲ್ಲಿ ಕತ್ತಿ ಬೆಳೆಸುತ್ತಿದ್ದಾನೆ, ಜೊತೆಲಿ ತಮ್ಮ ಬೇರೆ ಬಾಕು ಜೊತೆಲಿ ಚಾಕು. ಅವರಿಬ್ರು ಯಾವ ನಮ್ಮ ಮೇಲೆ ಎಗರು ಬೀಳ್ತಾರಂತ ನಾ ಅಲ್ಲಾಡ್ತಿದ್ರೆ ರಿಲ್ಯಾಕ್ಸ್ ಅಂತೆ. ನರಹರಿ, ನಿನ್ನ ತಲೆ ಕಳ್ಳ ಬಟ್ಟೆ ಇರ್ತಕ್ಕೆ ಲಾಯಕು. ನೋಡ, ದೊಡ್ಡ ಮಗ ತಂದೆ ತಾಯಿಗಳನ್ನು ಕೊಂದವ್ರನ್ನ ಕೊಂದೇ ಕೊಲ್ತೀನಿ ಅಂತ ಪ್ರತಿಜ್ಞೆ ಮಾಡಿದ್ದಾನೆ. ಈಗ ಚಿಕ್ಕ ಮಗ ಅಣ್ಣನ್ನ ಹಿಡಿದು ಒಳಗೆ ಹಾಕ್ತೀನಿ ಅಂತ ಛಲ ತೊಟ್ಟಿದ್ದಾನೆ. ಸೊ ಅವ್ರಿಗೆ ಅವರೇ ವೈರಿಗಳಾಗಿದ್ದಾರೆ. ಇವರಿಬ್ಬರ ಮಧ್ಯೆ ನಾವು ಸೇಫ್ ಅಲ್ವೇನೋ. ಒಂದ್ ಕಡೆ ನಮ್ಮ ಅಪ್ಪ ಅಮ್ಮನ್ನ ಕಳ್ಕೊಂಡ ದುಃಖ, ಇನ್ನೊಂದು ಕಡೆ ನಮ್ಮಣ್ಣ ಈ ತರ ಆಗೋದ್ನಲ್ಲ ಅನ್ನೋ ಜೊತೆ. ಇದರ ಮಧ್ಯೆ ನನ್ನ ಕರ್ತವ್ಯ ನಾನು ಮಾಡ್ಲೇಬೇಕು. ನಾನು ಈ ಸಂದಿಗ್ಧ ಪರಿಸ್ಥಿತಿಲಿರೋದ್ರಿಂದ ನೀವು ಲೆಟರ್ ಬರೆಯೋದು ಸ್ವಲ್ಪ ತರ ಆಯ್ತು. ದಯವಿಟ್ಟು ನನ್ನ ಕ್ಷಮಿಸು ಭಾನು. ಸುಂದರ್, ಹೌದಮ್ಮ, ಸುಂದರ ಪರಿಸ್ಥಿತಿಯಲ್ಲಿ ನಾವು ಅವನ ಜೊತೆಯಲ್ಲಿ ಇದ್ದು ಅವನ ಧೈರ್ಯ ಹೇಳಬೇಕಾದ ನನ್ನ ಧರ್ಮ ನಮ್ಮ. ಇವತ್ತೇ ಅವ್ನ ಊರಿಗೆ ಹೋಗೋಣ. ಸಾರಿ ಸುಂದರ್. ಸುಂದರ್, ನಿಮ್ಮಕ್ಕೆ ಆ ಮನೇಲಿ ಒಬ್ಬರೇ ಇರೋದಕ್ಕಿಂತ ಇಲ್ಲಿ ಬಂದು ನಿಮ್ಮ ಜೊತೆಲೂ ಇದ್ರೆ
ಅವ್ರ ಮನಸ್ಸಿಗೆ ಎಷ್ಟೇ ನೆಮ್ಮದಿ ಸಿಗುತ್ತೆ. ನಮ್ಮ ಅದಕ್ಕೆ ನನ್ನ ಮೈದಾನ ಅನ್ನೋಕ್ಕಿಂತ ಪೊಲೀಸ್ ಆಫೀಸರ್ ದೃಷ್ಟಿಲೇ ನೋಡ್ಬಿಟ್ರು. ಆ ಪರಿಸ್ಥಿತಿಲಿ ಅವ್ರನ್ನ ಮನೆಗೆ ಬಂದ್ರು ಬರ್ಬೋದು. ಭಾನು, ನೀನು ನನ್ನ ಅಕ್ಕ ಅಂತ ಕೂಗಿದ ತಕ್ಷಣ ನನ್ಗೊಡ ಹುಟ್ಟಿದವರೇ ಇಲ್ಲ ಅನ್ನೋ ಕೊಡುಗೆ ಮರ್ತೋತಮ್ಮ. ಅಕ್ಕ, ಸುಂದರ ಎಲ್ಲ ವಿಷಯನೂ ಹೇಳಿದ್ದಾರೆ. ನೀವು ಮನೆ ಹಿರಿಯ ಸೊಸೆ ಕಿತ್ಕೊಂಡು ಇಲ್ಲಿ ಕೊಂಡೋಗಿರ್ಬೇಕು. ದಯವಿಟ್ಟು ಅಲ್ಲಿಗೆ ಬನ್ನಿ ಅಕ್ಕ, ನನ್ನ ಜೊತೆಲೇ ಇದೆ ಅಕ್ಕ. ಇಲ್ಲಮ್ಮ, ಅವ್ರಿಗೆ ಇಷ್ಟವಿಲ್ಲದಿರೋ ಯಾವ ಕೆಲಸನೂ ನಾನು ಮಾಡಲ್ಲ. ಅವ್ರು ಬೇಡ ಅಂದಿದ್ದನ್ನ ನಾನು ಯಾವತ್ತೂ ಇಷ್ಟಪಡಲ್ಲ. ಕಾಲ ಕೂಡ್ ಬಂದಾಗ ನಾವಿಬ್ರು ಅವೇನೇ ಬರ್ತೀವಿ. ದಯವಿಟ್ಟು ಬಲವಂತ ಮಾಡ್ಬೇಡಮ್ಮ. ಸರಿ ಅಕ್ಕ, ನಾನು ಬರ್ತೀನಿ. ಒಂದು ನಿಮಿಷ ಇರು. ಇದೆಲ್ಲ ಯಾಕಕ್ಕ? ಮೊದಲನೇ ಸಾರಿ ನಮ್ಮ ಮನೆಗೆ ಬಂದಿದ್ಯಾ? ದೀರ್ಘ ಸುಮಂಗಲಿಯಾಗಿರು. ಅಕ್ಕ, ಈ ತಾಳೇನೂ ಈಗ ಆತಂಕದ ಪರಿಸ್ಥಿತಿಯಲ್ಲಿದೆ. ಅಂಥದ್ರಲ್ಲಿ ನೀವೇ ಮನೆ ಕುತ್ತಿಗೆ ಕಟ್ಟೇ ಇರೋ ಆ ತಾಳಿ ಬಗ್ಗೆ ಆಶೀರ್ವಾದ ಮಾಡ್ತಾ ಇದ್ದೀರಲ್ಲ, ಇಂಥ ದೊಡ್ಡ ಮನ್ಸಕ್ಕ ನಿಂದು ನಮ್ಮ ತಾಳಿ ತುಂಬಾ ಗಟ್ಟಿಯಾಗಿದೆಯಮ್ಮ. ಸಿಕ್ಕೋದಿಲ್ಲ. ನಿಮ್ಮ ಕಣ್ಣಿಂದ ನೋಡ್ಬೇಕು, ಮನಸಾರ ಮಾತಾಡ್ಬೇಕು ಅಂತ ನಾನೇ ನಾಟಕ ಆಡಿಸಿ ನಿನ್ನ ಇದು ಬರೋ ಹಾಗೆ ಮಾಡಿದೆ. ಯಾಕೋ ಅಲ್ಲಿ ನಿಂತಿದ್ಯಾ? ಹತ್ರ ಬರೋ. ನಿಮ್ಮ ಪೊಲೀಸ್ ಕೈಗಳು ನನ್ನ ಹಿಡಿಬೇಕು ಅಂತ ಕಾತರಿಸ್ತಾ ಇದೆಯಲ್ಲ. ನೀನ್ ಪೊಲೀಸು ನಾನು ಅಪರಾಧ ಆಗಕ್ಕಿಂತ ಮುಂಚೆ ನಾವಿಬ್ರು ಅಣ್ಣ ತಮ್ಮಂದ್ರು ಅನ್ನೋದನ್ನ ಮರಿಬೇಡ ಕಣೋ. ಸುಂದರ್, ನೀನ್ ಡ್ಯೂಟಿಗೆ ಜಾಯಿನ್ ಆಗಿರೋ ವಿಷಯ ತಿಳಿತು ನೋಡು. ಬೇರೆ ಯಾವ್ದಾದ್ರು ಊರಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ನೀನಿಂದ ಹೊರಟೋಗು. ಈ ವಿಷಯ ನೀನು ತಿಳಿಸ್ಬೇಕು ಅಂತಾನೆ ನಾನು ನಿಮಗೆ ಕರೆಸ್ಕೊಂಡಿದ್ದು. ಅಣ್ಣ, ನಾನು ನಿನ್ನ ಹತ್ರ ಒಂದು ವಿಷಯ ನೀನೇನು ಹೇಳಬೇಕು ಅಂತಿದ್ಯಾ ಅಂತ ನನಗೆ ಗೊತ್ತು. ನೀನು ಮರ್ಯಾದೆ ಕೊಟ್ಟು ನಡೆದಿದ್ದೆಲ್ಲ ನೋವಾಗಿ ಅನುಭವಿಸಿ ಸೇಡು ದ್ವೇಷ ಎಲ್ಲ ಮರೆತು ಬಿಡು ಅಂತ ತಾನೆ? ಹೌದಣ್ಣ, ನೀನು ತಲೆ ಮರೆಸ್ಕೊಂಡಿರೋದು ಬಿಟ್ಟು ಪೊಲೀಸ್ನವರು ಸರೆಂಡರ್ ಆಗು. ನಾನು ಬಿಡುಗಡೆ ಮಾಡಿಸ್ತೀನಿ. ಅಯ್ಯೋ ಹುಚ್ಚ, ನನಗಾಗಲೇ ತೀರ್ಪು ಕೊಟ್ಟಾಯ್ತು. ನಾನೊಬ್ಬ ಮರಣದಂಡನೆ ಖೈದಿ. ನೀವು ನನ್ನ ಕರ್ಕೊಂಡು ಹೋದ ಮರುಕ್ಷಣನೇ ನನ್ನ ಗಲ್ಲಿಗೇರಿಸಿಕೆ ನಿಮ್ಮೆಲ್ಲ ಕಾಯ್ತಾ ಇದ್ದಾರೆ. ಇಲ್ಲ, ನಾನು ಹಾಗಾದ್ರೂ ಮಾಡಿ ನೀನು ಸುಂದರ್, ದಯವಿಟ್ಟು ನನ್ನ ದಾರಿಗೆ ಅಡ್ಡ ಬರಬೇಡ. ನಿರಪರಾಧಿ ಆಗಿದ್ದ ನನ್ನ ನಿಮ್ಮ ಡಿಪಾರ್ಟ್ಮೆಂಟ್ ಅವರು ಅಪರಾಧಿ ಅಂದ್ರು, ಕೊಲೆಗಾರ ಅಂದ್ರು. ಆಗ ನಾನು ಯಾವ ತಪ್ಪನ್ನು ಮಾಡಲಿಲ್ಲ. ಆದ್ರೆ ಈಗ ನಿಜವಾಗ್ಲೂ ಆ ತಪ್ಪು ನಾನು ಮಾಡ್ತೀನಿ. ಸತ್ಯವಾಗ್ಲೂ ನಾನು ಕೊಲೆ ಮಾಡೇ ಮಾಡ್ತೀನಿ. ನಮ್ಮ ಅಪ್ಪ ಅಮ್ಮನ ನನ್ನಿಂದ ದೂರ ಮಾಡಿದ ಆ ರಾಕ್ಷಸರನ್ನ
ನನ್ನ ಪ್ರತೀಕಾರದ ಜ್ವಾಲೆನಲ್ಲಿ ಸರ್ಪಯಾಗ ಮಾಡ್ತೀನಿ. ಈ ಪವಿತ್ರವಾದ ಭೂಮಿ ತುಳಿಯೋ ಅರ್ಹತೆ ಇಲ್ಲದ ಆ ಚಂಡಾಲರನ್ನ ತುಂಡು ತುಂಡ ಕತ್ತರಿಸಿ ಆ ರಕ್ತದಿಂದ ನಮ್ಮ ಅಪ್ಪ ಅಮ್ಮನ ಸಮಾಧಿ ತೊಳೆದು ನನ್ನ ಸೇರಿ ತೀರ್ಸ್ಕೊತೀನಿ. ಅಮ್ಮ, ನಾನೇ ತಂದೆ ತಾಯಿ ಮಗಾನೆ. ನೀನ್ ಹಾಗೆ ನನ್ನ ರಕ್ತನೂ ಕುದಿತಾ ಇದೆ. ಆದ್ರೆ ಕಾನೂನ ಕೈ ತಗೊಳ್ಳೋ ಅಪರಾಧ ಮಾಡ್ಬೇಡ. ಅವ್ರು ಯಾರು ಅಂತ ನನ್ನ ಹತ್ರ ಹೇಳು. ಹೇಳ್ತೀನಿ. ಆದ್ರೆ ಈಗಲ್ಲ, ಇವತ್ತೆಲ್ಲ ನಾಳೆ ಆ ಪಾಪಿಗಳು ಸತ್ತ ಸುದ್ದಿ ನಿಮಗೆ ತಿಳಿಯುತ್ತೆ. ಆಗ ಅವ್ರು ಯಾರು ಅಂತ ನಿನಗೇ ಗೊತ್ತಾಗುತ್ತೆ. ಅಣ್ಣ, ಇಷ್ಟೊತ್ತು ನಿನ್ ಜೊತೆ ರಕ್ತ ಹಂಚ್ಕೊಂಡ ತಮ್ಮನ ತಾಳ್ಮೆ ತಗೊಂಡಿದ್ದೆ. ನಾವು ಆಸ್ ಎ ಪೊಲೀಸ್ ಆಫೀಸರ್ ಇಲ್ಲಿ ಈ ಕ್ಷಣದಲ್ಲೇ ನಾನು ನಿನ್ನ ಅರೆಸ್ಟ್ ಮಾಡ್ತೀನಿ. ನೀನು ನನ್ನ ಅರೆಸ್ಟ್ ಮಾಡ್ತೀಯ? ಏಯ್, ನಾ ನಿನ್ಗಿಂತ 2 ನಿಮಿಷ ಮುಂಚೆ ಹುಡ್ತೇನೆ ಕಣ. ಅದಕ್ಕೆ ನಿಮ್ಮ ಹತ್ರ ಕೆಲವು ವಿಷಯಗಳನ್ನ ಮಾತಾಡಬೇಕು ಅಂತ ಬಂದಿದ್ದೀನಿ. ಅಮ್ಮ ನೋಡಿದೆ. ಇಲ್ಲ, ಅವನು ನನ್ನ ಕರೆಸಿದ್ದ. ಅವ್ರು ಹೇಗಿದ್ದಾರಪ್ಪ? ಏಟದಿಂದ ಸರ್ಪದ ಹಾಗೆ, ಸೇದಿನ ಸಿಂಹದ ಹಾಗೆ ದ್ವೇಷ ತುಂಬಿಕೊಂಡು ವೈದ್ಯಗಳನ್ನ ಕೊಚ್ಚಾಕ್ತೀನಿ ಅಂತ ಛಲ ತಕ್ಕೊಂಡು ನಿಂತಿದ್ದಾನೆ. ತಾನು ದ್ರೋಹ ಮಾಡಿದವ್ರಿಗೆ ಪಾತ್ರ ಕಳಿಸೋದು ತಪ್ಪಿಲ್ವಲ್ಲ? ನಿಜ ಅದಕ್ಕೆ. ಆದ್ರೆ ಏಟಿಂದ ಸಿಂಹನ ಬಲೆ ಹಾಕಿ ಹಿಡಿಯಲ್ಲ, ಬಂದೂಕದಿಂದ ಸುಟ್ಟುಕೊಳ್ತಾರೆ. ಸರ್ಪನ ಉಪಾಯವಾಗಿ ಹಿಡಿಯಲ್ಲ, ದೊಣ್ಣೆಯಿಂದ ಹೊಡೆದು ಸಾಯಿಸ್ತಾರೆ. ಅದೇ ನನಗೆ ಭಯ. ನೀವು ಪ್ರಯತ್ನ ಪಟ್ಟರೆ ನಿಮ್ಮ ಮನಸ್ಸನ್ನ ಬದಲಾಯಿಸ್ಬೋದು. ರಕ್ತ ಹಂಚ್ಕೊಂಡು ಹೋಗ್ತಾರೆ ನೀವು. ನಿನ್ನೀತ ಅವ್ರು ಕೇಳದೆ ಇದ್ಮೇಲೆ ನಿನ್ನೀತ ಅವ್ರಿಗೆ ಯಾವ ಲೆಕ್ಕ? ರಕ್ತ ಹಂಚ್ಕೊಳ್ಳೋದ್ರಿಂದ ಮನಸ್ಸು ಹಂಚ್ಕೊಳ್ಳೋರು ತುಂಬಾ ಮುಖ್ಯ ಆದವರು ಅಂತ ನನ್ನ ಅಭಿಪ್ರಾಯ. ಅದಕ್ಕೆ ಅದೇ ನನ್ನ ಅಭಿಪ್ರಾಯ ಆಗಿದ್ರೆ ನಾನು ಹಂಚಿಕೊಂಡ ಆ ಮನಸ್ಸಿನಲ್ಲಿರೋ ಸೇಡು ದ್ವೇಷನ ಹೆಂಡತಿಯಾಗಿ ನಾನು ಹಂಚ್ಕೊಳ್ಳೇಬೇಕಲ್ಲ. ನನ್ನ ಮಾತು ನೀವು ಹಿಡಿಸ್ತಾ ಇರಬಹುದು. ಅವ್ರ ಬಗ್ಗೆ ಯಾರು ಏನು ಹೇಳಿದ್ರು ಅವ್ರ ನಿರಪರಾಧಿ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅಣ್ಣ ನಿರಪರಾಧಿ ಅನ್ನೋದು ನಿಮಗೆ ಮಾತ್ರ ಅಲ್ಲ, ಆಕೆ ನನಗೂ ಚೆನ್ನಾಗಿ ಗೊತ್ತು. ಅಪ್ಪ ಅಮ್ಮನ ಜೊತೆ ಅವನು ಕನ್ನೋದು ನನ್ನ ಉದ್ದೇಶ. ಅವನು ಕಾನೂನು ಕೈ ತಗೊಂಡು ಹೋದ್ರೆ ನನ್ನ ಪ್ರಾಣನಾದ್ರೂ ಕೊಟ್ಟು ನಾನು ಅವನ ನಿರಪರಾಧಿ ಅಂತ ನಿರೂಪಿಸ್ತೀನಿ. ಒಂದ್ ವೇಳೆ ನಿರೀಕ್ಷೆಗಾಗದೆ ಹೋದ್ರೆ ಅವರಿಗೆ ಗಲ್ ಶಿಕ್ಷೆ ತಪ್ಪಲ್ಲ. ಅಷ್ಟೇ ತಾನೆ? ದುಷ್ಟರನ್ನ ನಾಶ ಮಾಡಕ್ಕೆ ಅವ್ರ ಪ್ರಾಣ ಬೇಕಾದ್ರೆ ಕೊಡ್ತಾರೇ ಹೊರತು ಅಂಥ ಹೀನ ಅವ್ರು ಎಂದೂ ಬಯಸಲ್ಲ ಅಂತ ನನಗೆ ಗೊತ್ತು. ನಿಮ್ಮನ್ನು ನಂಬರ ನಾನು ಕೈ ಬಿಡಲ್ಲ ಅಂತ ನನ್ನ ನಂಬಿಕೆ ಇದೆ. ನಾನು ಯಾವ ಪರಿಸ್ಥಿತಿ ಇದ್ದೀನಿ ಅಂತ ನಿಮ್ಗೆ ಗೊತ್ತಾ? ಗೊತ್ತು. ನಿಮ್ ತಮ್ಮ ಹೇಳ್ದ. ಸುಂದರ್ ಬಂದಿದ್ನ? ಏನ್ ಹೇಳ್ದ? ಅಮ್ಮ ಮಾಡ್ತಾ ಇರೋ ಪ್ರಯತ್ನ ಒಳ್ಳೇದಲ್ಲ, ಅವನ ಮನಸ್ಸನ್ನ ನೀವು ಬದಲಾಯಿಸಿಂದ. ನೀನೇನ್ ಹೇಳಿದೆ? ನಾನು ನಿಮ್ಗೆ ಹೇಳ್ತೀರಿ, ನೀವು ಯಾವ ಪರಿಸ್ಥಿತಿಲಿದ್ರು ಅನ್ಸಿದ್ರು ನಿಮ್ ಪ್ರಯತ್ನ ಎಂಥದ್ದೇ ಆದ್ರೂ ಮನಸ್ಸು ಹೆಂಡತಿಯಾದ ನನ್ನ ಧರ್ಮ. ಇಲ್ಲದಿದ್ರೆ ಈ ಗಂಡ ಹೆಂಡತಿ ಅನ್ನೋ ಸಂಬಂಧಕ್ಕೆ ಅರ್ಥನೇ ಇರಲ್ಲ. ಗೌರಿ, ನೀವು ಯಾವ ಸಂಬಂಧದ ಬಗ್ಗೆ ಮಾತಾಡ್ತಾ ಇದೆಯೋ ಆ ಸಂಬಂಧ ನಮ್ಮಿಬ್ಬರ ಮಧ್ಯೆ ಹೇಗೆ ಉಂಟಾಯ್ತು ಅಂತ ಒಂದೇ ಒಂದ್ಸರಿ ಜ್ಞಾಪಕ ಮಾಡ್ಕೊ. ಹತ್ತಿರ ಮುಂದೆ ನಿಮ್ಗೆ ಅವಮಾನ ಆಗಬಾರ್ದು ಅಂತ ನಿನ್ನ ಹಣೆ ಕುಂಕುಮ ಇಟ್ಟು ಎಲ್ರ ಮುಂದೆ ನೀನು ನನ್ನ ಹೆಂಡತಿಯಿಂದ ಕರೆದೆ ಅಷ್ಟೇ. ಅದು ಬಿಟ್ಟು ನಮ್ಮಿಬ್ಬರ ಮಧ್ಯೆ ಏನೂ ನಡೆದಿಲ್ಲ. ನೀನೇನೆ ನನ್ನ ಮನಸಾರ ಗಂಡ ಅಂತ ನಂಬಿದೀಯ. ಆದ್ರೆ ನಾನು ಪ್ರತಿಕಾರನ ಪ್ರವಾಹದಲ್ಲಿ ಧುಮುಕಿದ್ದೀನಿ. ಆ ಪ್ರವಾಹದಲ್ಲಿ ಇನ್ನೂ ಹೇಳ್ಕೊಳಕ್ ನಾನು ಇಷ್ಟಪಡೋದಿಲ್ಲ ಗೌರಿ. ನಾನು ಹೇಳೋದಿಷ್ಟೇ, ನನ್ನ ನಂಬ್ಕೊಂಡು ನಿನ್ನ ಜೀವನ ಹಾಳು ಮಾಡ್ಕೋಬೇಡ. ಎಲ್ಲಾದ್ರೂ ದೂರ ಹೋಗಿ
ಹೊಸ ಜೀವನ ಆರಂಭಿಸು. ಈ ಜೀವನ ಆರಂಭಿಸು ಗೌರಿ. ಹೇಳ್ತಿದ್ದೀರಾ? ಹೌದು ಗೌರಿ, ಅದಕ್ಕೆ ಬೇಕಾದ ಎಲ್ಲ ಏರ್ಪಾಟನ್ನು ನಾನು ಮಾಡ್ಕೊಡ್ತೀನಿ. ಹೇಗ್ ಬಂತಂದ್ರೆ ಅವತ್ತು ಅಪಾಯದ ಬಗ್ಗೆ ನನಗೆ ಬೇರೆ ಹಾಕಿ ಕಾಪಾಡಿ ಆಶ್ರಯ ಕೊಟ್ಟರು. ಅಪಹಾಸ್ಯಕ್ಕೆ ಅವಮಾನಕ್ಕೆ ತಿಕ್ಕಿದ್ದು ನನ್ನ ಬಾಳಿಗೆ ಒಂದು ಅರ್ಥ ಕೊಡಬೇಕು ಅಂತ ನನ್ನ ಹಣ ಕುಂಕುಮ ಇತ್ತು ನನ್ನನ್ನ ಹೇಳಿತು ಅಂತ ಕರೆದ್ರು. ಆದ್ರೆ ಗೊತ್ತು ನೀವು ಸಂಗೀತ ಪರಿಸ್ಥಿತಿಯಿದ್ದೀರಿ ಅಂತ ನನ್ನನ್ನ ಬೇರೆ ಹೋಗೋದಿದ್ದೀರಲ್ಲ, ನನ್ನ ನೀನಷ್ಟು ಸ್ವಾರ್ಥ ಹೇಳ್ಕೊಂಡ್ರ? ನೋಡಿ, ನಿಮ್ಮ ಮದುವೆಗೆ ಮಂಗಳವಾರಗಳು ನಡೆದು ಇರಬಹುದು, ಆದ್ರೆ ನಿಮ್ಮ ಮನಸ್ಸಿನಲ್ಲಿ ಇಷ್ಟೊಂದು ಮಂಗಳವಾಗದಂತ ನಿಮಗೆ ಗೊತ್ತಿರೋ ಪುರೋಹಿತರಿಂದ ಇರಬಹುದು. ಆದ್ರೆ ನನ್ನ ಕಿವಿಗೆ ಎಷ್ಟೊಂದು ವೇದ ಮಂತ್ರಗಳು ಕೇಳುತ್ತೆ ಅಂತ ನಿಮಗೆ ಗೊತ್ತಿರೋ ಆ ಒಂದು ಕ್ಷಣ ಸಾಕೋರೆ, ಆ ಒಂದು ಅದೃಷ್ಟ ಸಾಕೋರೆ. ಇಂಥ ದುರಾದೃಷ್ಟವೇ ಬಂದ್ರೆ ನೀವಿಷ್ಟ ಸ್ವೀಕರಿಸಬಹುದು. ದಯವಿಟ್ಟು ನಿಮ್ಮ ಕನಸು ಮನಸ್ಸನ್ನು ಇಂಥ ಆಲೋಚನೆ ಮಾಡಬೇಡ. ಗೌರಿ, ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಸ್ವಲ್ಪ ಅರ್ಥ ಮಾಡ್ಕೊ. ಈ ಸಾಯಿ ಬದುಕಿನ ಹೊಲೆ ಯಾವ ಕ್ಷಣದಲ್ಲಿ ಬೇಕಾದ್ರೂ ನನ್ನ ಪ್ರಾಣ ಹೋಗ್ಬೋದು. ನನಗಿಂತ ಮುಂಚೆ ಮಾತ್ರ ಅಲ್ಲ, ನನ್ನ ಪ್ರಾಣ ಇರೋವರೆಗೂ ಈ ತಾಳೆ ಕುಂಕುಮ ನನ್ನ ದೇಹದ ಮೇಲೆ ಗಟ್ಟಿಯಾಗಿರುತ್ತೆ ಅನ್ನೋ ನಂಬಿಕೆ ನನಗಿದೆ. ಅಪರಾಧನ ಹಿಡಿಯುವಂತ ಅವಕಾಶ ಸಿಕ್ಕಿದ್ರು ಅವನು ಹಿಡಿಯೋಕ್ಕಾಗದೆ ನಿನ್ನ ಕರ್ತವ್ಯಕ್ಕೆ ನೀನು ಲೋಪ ಮಾಡ್ಕೊಂಡಿದ್ದಿ. ಅವನು ನಿಮ್ಮ ಅಣ್ಣನ ಕಾರಣದಿಂದ ಕೈಗೆ ಸಿಕ್ಕಿದ್ದ ಅಪರಾಧ ಬಿಟ್ಬಿಟ್ಟಿದ್ದಾನೆ ಅಂತ ನಮ್ಮ ಡಿಪಾರ್ಟ್ಮೆಂಟ್ ನಿನ್ನ ಸಂದೇಹ ಪಟ್ಟಿದೆ. ದಿಸ್ ಇಸ್ ದ ಲಾಸ್ಟ್ ವಾರ್ನಿಂಗ್ ಫಾರ್ ಯು. ಇನ್ನು ಯಾವತ್ತೂ ಈ ರೀತಿ ಕಂಪ್ಲೇಂಟ್ ಬರ್ಕೊಡ್ತು. ಅಂಡರ್ಸ್ಟ್ಯಾಂಡ್? ಆ ಪಾಪಿಗಳು ನಮ್ಮ ತಂದೆ ತಾಯಿನ ಯಾವ ರೀತಿ ಕೊಂದ್ರು ಹೇಳು. ವಿಶ್ವಪತಿಯವರು ನಮ್ಮ ತಾಯಿಯವ್ರನ್ನ ಸಾಯಿಸ್ಬಿಟ್ರು. ಆಮೇಲೆ ನಿನ್ ತಾಯಿಯ ಶವನ ಸಗಲ್ ಮೇಲೆ ಎತ್ಕೊಂಡು ನಿನ್ ತಂದೆಯವ್ರು ಓಡಾಡ್ತಿದ್ರು. ನಿನ್ ತಂದೆಯವ್ರ ಮೇಲೆ ನೆರವೇರಿ ನಾಯಿಗೊಂಡ್ಬಿಟ್ಟು ಚಿತ್ರ ಹಿಂಸೆ ಕೊಟ್ರು. ನಿನ್ ತಂದೆ ಆಯ್ಸಲ್ ಬಿಟ್ಬಿಟ್ರು. ಮಹಾಬಲರಾವರು ನಿನ್ ತಂದೆ ತಲೆ ಮೇಲೆ ಕಲ್ಲೆತ್ತಾಗ ಸಾಯಿಸ್ಬಿಟ್ರು. ಅಯ್ಯೋ ಅಯ್ಯಯ್ಯೋ ಅಯ್ಯಪ್ಪ, ಮಹಾಬಲ ಉಲ್ಟಾ ಆಗುತ್ತಲ್ಲ ನಮ್ಗೆ ಮಹಾಬಲ. ಅಷ್ಟು ಜನರು ಎದುರಲ್ಲಿ, ಅಷ್ಟು ಬೆಳಕಿನಲ್ಲಿ ಆ ಶಿವ ನಮ್ಮ ಪತಿನ ಸ್ಥಿತಿ ಮಾಡಿದ್ನಲ್ಲೋ. ಮೆಜಾರಿಟಿ ಓಟ್ ತಗೊಂಡವರು ಮಂತ್ರಿ ಸೀಟ್ಗೋಸ್ಕರ ಹಾಡ್ಕೊಂಡು ಕುಣ್ಕೊಂಡು ಬರೋ ಹಾಗೆ ಯಾವಾಗ ನಮ್ಮ ಹತ್ರ ಬರ್ತಾನೋ, ಯಾವಾಗ ನಮ್ಮ ಮೇಲೆ ಎಗರ್ತಾನೋ, ಶಿವ ಹೌದಪ್ಪ, ನಿನ್ಗೆಲ್ಲದಕ್ಕೂ ಸೈಡಪ್ಪು.
ನಾನು ಕಣ್ಣು ಮುಚ್ಚಿದ್ರೆ ಸಾಕು ನನ್ ಕರೆಸ್ತಲ್ವ ಶಿವತಾಂಡವ ಗೆಟಪ್ ಆಗುತ್ತೆ. ರೊಚ್ಚಿಗೆದ್ದು ಹುಚ್ಚಿನಾಗಿ ನಮ್ಮನ್ನೆಲ್ಲ ತೀರಿಸ್ತೀವಿ ಅಂತ ಪ್ರತಿಜ್ಞೆ ಮಾಡಿದನಂತೆ. ಇವತ್ತು ನನ್ನ ನಾಳೆ ನಿನ್ನ, ಅಯ್ಯೋ ಇವತ್ತು ನಿನ್ನ ನಾಳೆ ನನ್ನ ಕತ್ತರಿಸಿ ಉತ್ತರಿಸಿ ಬಿಸಾಕ್ತಾರಂತೆ. ಇವತ್ತಿನಿಂದ ನಮ್ಮ ಆಕ್ಟಿವಿಟೀಸ್ ಎಲ್ಲ ಬಂದ್ ಮಾಡು. ಸರಿ ಬಾಸ್, ನಮ್ಮವ್ರು ಯಾರು ಬಂದೋಬಸ್ತಿಂದ ಹೊರಗಡೆ ಓಡಾಡ್ಕೊಡ್ದು. ಮೈ ಎಲ್ಲ ಕಣ್ಣಾಗಿದ್ದು ಎಲ್ಲಿ ಏನೇನು ನಡೆದ್ರು ನನಗೆ ಇನ್ಫಾರ್ಮೇಶನ್ ಕೊಡ್ಬೇಕು. ಓ ಶಿವ, ಎಲ್ಲಿ ಸಿಕ್ಕಿದ್ರು ಸರಿ, ಅವನನ್ನು ತಲೆನ ಕತ್ತರಿಸಿ ತುಂಡು ಮಾಡ್ರಿ. ನಮ್ಮ ತಂದೆ ತಾಯಿನ ಕೊಂಡರು ಯಾರು ಅಂತ ಕೇಳ್ತಾ ಇದ್ದಿಲ್ಲ, ಈಗ ಗೊತ್ತಾಯ್ತಾ? ಆ ವಿಶ್ವಪತಿ ನನ್ನ ಮೊದಲನೇ ಬಲಿ. ಇಲ್ಲಿ ಇಬ್ಬರಿದ್ದಾರೆ, ಒಬ್ಬ ನರಹರಿ, ಇನ್ನೊಬ್ಬ ಮಹಾಬಲ. ಏನ್ ಮಾತಾಡ್ತಿದ್ವಿ ಸುಂದರ್? ನಿಮ್ಮನ್ನ ಹೇಳಿದ ವಿಷಯನ ಸಾಕ್ಷಿಯಾಗಿ ಇಟ್ಕೊಂಡು ನರಹರಿ ಮಹಾಬಲರಾವ್ ಅಂತ ಗಣ್ಯ ವ್ಯಕ್ತಿಗಳನ್ನ ಅರೆಸ್ಟ್ ಮಾಡೋಕ್ಕಾಗ್ತೀಯ? ಇಂಪಾಸಿಬಲ್. ಅವರೇ ಕೊಲೆ ಕಾರಣ ಅಂತ ಅನ್ನೋದಕ್ಕೆ ಸರಿಯಾದ ಎವಿಡೆನ್ಸ್ ಸಿಗೋವರೆಗೂ ಅವ್ರನ್ನ ಅರೆಸ್ಟ್ ಮಾಡೋಕ್ಕಾಗಲ್ಲ. ಆ ಎವಿಡೆನ್ಸ್ ಸಿಕ್ಕಿ ಅವ್ರನ್ನ ಅರೆಸ್ಟ್ ಮಾಡೋದ್ರಲ್ಲಿ ನಮ್ಮ ಅಣ್ಣ ಅವ್ರನ್ನ ಮುಗಿಸ್ಬಿಡ್ತಾನೆ ಸರ್. ಅದಕ್ಕೆ ನನ್ನೊಂದು ರಿಕ್ವೆಸ್ಟ್, ಯಾವ್ದಾದ್ರು ಒಂದು ಕಾರಣದ ಮೇಲೆ ಆ ವ್ಯಕ್ತಿಗಳನ್ನ ಅರೆಸ್ಟ್ ಮಾಡಿ ನಮ್ಮ ಕಸ್ಟಡಿಯಲ್ಲಿ ಇಟ್ಕೊಂಡ್ರೆ ಮುಂದಾಗುವ ಅನಾಹುತನ ತಪ್ಪಿಸ್ಬೋದು ಸರ್. ಇಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ ಮನಸ್ಸಿಬಲ್ಲೇ ಉಪಯೋಗಿಸ್ಕೊಳ್ಳೋಕ್ಕಾಗುತ್ತಾ? ವಿನಾಕಾರಣ ಅರೆಸ್ಟ್ ಮಾಡಿದ್ರೆ ತಪ್ಪಾಗುತ್ತೆ. ಕಾರಣ ಇದೆ ಸರ್. ಆ ನರಹರಿ ಆಕ್ಟಿವಿಟೀಸ್ ಬಗ್ಗೆ ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡಿದ್ದೀನಿ. ಆ ಫೈಲ್ ಇಲ್ಲಿ ಸಾರಾಯನ್ನು ವಿಷದಿಂದ ಜನರನ್ನ ಬಲಿ ತಗೊಂಡು ನೀವಿಲ್ಲಿ ಕುಡಿತಾ ಕೂತಿದ್ದೀರಾ ಮಿಸ್ಟರ್ ನರಹರಿ? ಸುಂದರರಾಜ್, ಎಸ್ ಪಿ ಸತ್ಯರಾಜ್, ಬಾ ಕೂತ. ನಾನಿಲ್ಲಿ ಕೂತ್ಕೊಳ್ಳಕ್ ಬಂದಿಲ್ಲ, ನಿಮ್ಮನ್ನು ಅರೆಸ್ಟ್ ಮಾಡಕ್ ಬಂದಿದ್ದೀನಿ. ಅರೆಷ್ಟ ನನ್ನ ಏನಪ್ಪ ರೌಂಡ್ ಹಾಕೋಗ್ಬಿಟ್ಟಿದ್ಯಾ? ಡೋಂಟ್ ಟಾಕ್ ನಾನ್ ಸೆನ್ಸ್. ಮರ್ಯಾದೆ ಸ್ಟೇಷನ್ ಮಾಡಿರಿ. ಸ್ಟೇಷನ್ಗ ನಾನಾ? ಒಯ್ ಯಾಕೆ? ಕಳ್ಳುಬಟ್ಟಿನ ತಯಾರಿಸಿ ಅನೇಕ ಜನರನ್ನ ಬಲಿ ತಗೊಂಡಿದ್ದಕ್ಕೆ. ಪೊಲೀಸ್ ಇನ್ಸ್ಪೆಕ್ಟರ್ ಅಂತ ಮರ್ಯಾದೆ ಕೊಟ್ರೆ ಬಾಯಿ ಬಂದಾಗೆಲ್ಲ ಮಾತಾಡ್ತಿದ್ದೀಯಾ? ಕಳ್ಳುಬಟ್ಟಿ ಅಂದ್ರೇನು, ನರಹರಿ ರಾವ್ ಅಂದ್ರೇನು, ಉಳಿದಾಟ ಮಾಡಿಕೊಂಡಿದ್ದೀಯಾ? ಎಲ್ಲ ಇನ್ಫಾರ್ಮೇಶನ್ ತಗೊಂಡೇ ಬಂದಿದ್ದೀನಿ. ನಡೀರಿ ಸ್ಟೇಷನ್ಗೆ. ನಿದ್ದಿಗೆ ಹೋಗ್ತಾ ಇದೀಯಾ? ಒಂದ್ ನಿಮಿಷ ಹೇಳು, ಬರ್ತೀನಿ. ಹಲೋ ಹಲೋ, ಯಾರು? ಹೋಮ್ ಮಿನಿಸ್ಟ್ರಾ? ನಾನಪ್ಪ ನರಹರಿ. ಹೊಸದಾಗಿ ಇನ್ಸ್ಪೆಕ್ಟರ್ ಏನಿದಲ್ಲ ಸುಂದ್ರು, ಅವನು ಕಾಗೆ ಬೇಟ ಹಾಕಿದ್ರು ಖುಷಿಲಿ ನನ್ನ ಅರೆಸ್ಟ್ ಮಾಡಕ್ ಬಂದಿದ್ದಾರಪ್ಪ. ಫೋನ್ ಕೊಡಿ. ತಗೋಪ್ಪ, ಹೋಮ್ ಮಿನಿಸ್ಟ್ರು ಹೊಳೆಯವರ ಫೋನ್ ನಲ್ಲಿ ತಗೋ. ಏನ್ರಿ ಮಾಡ್ತಿರೋದು? ಪೊಲೀಸ್ ಹಾಕೊಂಡಾಕ್ಷಣ ಯಾರನ್ನ ಬೇಕಾದ್ರೂ ಅರೆಸ್ಟ್ ಮಾಡಬಹುದು ಅಂತ ತಿಳ್ಕೊಂಡಿದ್ದೀರಾ? ಸಾಕ್ಷಿ ಆಧಾರಗಳ ಜೊತೆ ಬಂದಿದ್ದೀನಿ ಸರ್. ಐ ಡೋಂಟ್ ವಾಂಟ್ ಎನಿ ಎಕ್ಸ್ಪ್ಲನೇಷನ್. ಇನ್ನೊಂದು ಕ್ಷಣ ಅಲ್ಲಿದ್ರೆ ನಿಮಗೆ ಸಿವಿಯರ್ ಆಕ್ಷನ್ ತಗೋಬೇಕಾಗುತ್ತೆ. ಅವ್ರ ಹತ್ರ ಸಾರಿ ಕೇಳ್ಕೊಂಡು ಹೊರಡಿ. ಓಕೆ ಸರ್. ಯು ಮೇ ಗೋ ನೌ. ಎಸ್ ಸರ್. ಹೊರಡಿ ನಿನ್ನ. ಎಸ್ ಸರ್. ನೋಡಿದ್ಯಾ ನನ್ನ ವಿಷಯ ಏನಂತ ಗೊತ್ತಾ? ನನಗೆ ತೋರಿಸ ಕೇಸು ಬೆತ್ತ ನಡೆಯತ್ತ. ನೋಡಿದ್ಯಾ ಸುಂದರ್, ಅಪರಾಧಿಗಳು ಯಾರು ಅಂತ ಗೊತ್ತಿದ್ರು, ಅದಕ್ಕೆ ಸರಿಯಾದ ಸಾಕ್ಷಿ ಆಧಾರಗಳು ಸಿಕ್ಕಿದ್ರು, ನಿಮ್ಮಿಂದ ಅವ್ರನ್ನ ಏನು ಮಾಡೋಕ್ಕಾಗಲಿಲ್ಲ. ಯಾಕೆ? ಅವರು ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳು. ನ್ಯಾಯ, ಕಾನೂನು, ಸಾಕ್ಷಿ ಅನ್ನೋದನ್ನ ಅವ್ರ ಆಟದ ಬಂಧುಗಳನ್ನ ಮಾಡ್ಕೊಂಡಿದ್ದಾರೆ. ಅವರನ್ನೆಲ್ಲ ನಾನೇ ಹಿಡಿತೀನಿ, ನಾನೇ ಶಿಕ್ಷೆ ಕೊಡ್ತೀನಿ. ಅಣ್ಣ, ಹಲೋ ಹಲೋ. ಆ ವಿಶ್ವಪತಿ ನಾಯಿಗಳನ್ನ ನೀ ತಾನೇ ಪಳಗಿಸಿದ್ದು? ಹೌದು. ಆ ನಾಯಿಗಳು ನಾನು ಕೇಳಿದಾಗ ನನಗೆ ಬೇಕು. ಸರಿ. ನನ್ನ ರಸಗುಲ್ಲ. ಓಯ್ ಸೋಮೇಶ್ವರಿ, ನೀನು ಸೋಮವಾರ ಬಾ. ಓಯ್ ಮಂಗಳಗೌರಿ, ನೀನು ಮಂಗಳವಾರ ಬಾ. ಓಯ್ ಭುವನೇಶ್ವರಿ, ನೀನು ಬುಧವಾರ ಬಾಪ್ಪ. ಏನಮ್ಮ? ಓ ಅಮ್ಮ ಅಲ್ಲ ಗುಮ್ಮ. ಓ ಏನೇ ತಿಳ್ಕೊಂಡೆ? ನಿನ್ಗೇನು ಹಾಲು, ಬೆಡ್ರೂಮು, ಬಾತ್ರೂಮು ಒಂದೇ ಅಂತ ತಿಳ್ಕೊಂಡಿದ್ಯಾ? ನಿನ್ಗಿಷ್ಟ ಬಂದವಳು ಎಂಟ್ರಿ ಕೊಡಕ್ಕೆ ಹೊರಗಡೆ ಬೋರ್ಡ್ ಹಾಕಿಲ್ಲ, ಮತ್ತೆ ಔಟ್ ಅಂತ. ಏನ ದಗದಿಂದ ತಾನು ನಿಂತುಬಿಟ್ಟೆ? ಓಹೋ, ಅವತ್ತು ಕೈ ಬಿಟ್ಟು ಕೇಸ್ ಬುಕ್ ಮಾಡಕ್ ಬಂದಿದ್ದೆ, ಇವತ್ತು
ಸೂಳ್ಗೇರಿಕೆ ಕೇಸ್ ಬುಕ್ ಮಾಡಿ ಸೊಳ್ಳೆರನ್ನು ತಗೊಳಕ್ಕೆ ನನ್ನೇನು ಕೋಳಿ ಪಿಳ್ಳಿ ಅನ್ಕೊಂಡೇನೆಯ? ನಾನು ಯಾರು? ನರಹರಿ, ರಾಜತಂತ್ರದಲ್ಲಿ ಗುಲ್ಲೇಗರಿ. ಇವರೆಲ್ಲ ಯಾರು ಅಂತ ತಿಳ್ಕೊಂಡಿದ್ಯಾ? ಆಲ್ ಕಮ್ ಯು ಸಿಟ್ ಇಲ್ಲಿ. ಇವರೆಲ್ಲ ಯಾರು ಗೊತ್ತಾ? ಇವಳು ನನ್ನ ಟೆಂಪ್ರರಿ ಸತಿ, ಇವಳು ಸವತಿ, ಇವಳು ಮೇರಿ, ಪ್ಯಾರಿ, ಕಾವೇರಿ, ಕೆಂಗೇರಿ ಇನ್ನು ಬಂದಿಲ್ಲ. ಇವರೆಲ್ಲ ಸತ್ತನ ಹಿಂತಿಗೆ ಹೋಲಿಸೆ ಸವತಿ. ಈಗ ಗೊತ್ತಾಯ್ತಲ್ಲ? ಮರ್ಯಾದೆ ಜಾಗ ಖಾಲಿ ಮಾಡಿದ್ರೆ ಸರಿ, ಇಲ್ಲ ನಿನಗೆ ಕಷ್ಟ. ನಿನಗೆ ಕೇಸ್ ಹಾಕ್ತೀನಿ, ನಾನು ಕಷ್ಟ. ನಾಟ್ ಇನ್ ಮೋರ್. ತೀರಾ ಶಿವ ಶಿವ ನೀರೋದ ಗೊತ್ತಿಲ್ಲದೆ ನಿನ್ ತಮ್ಮ ಅಂತ ರೋಜ್ ಹಾಕೊಂಡಲ್ಲಪ್ಪ. ನೀರೋದ ಗೊತ್ತಾಗಿದ್ರೆ ನಿನ್ ಕಾಲ್ ಮೇಲೆ ಬಿದ್ದು ನಲ್ಲಾಡಿ ಹೊರಳಾಡಿ ನನ್ ಕಾಪಾಡು ಅಂತ ಕೇಳ್ಕೊತಿದ್ದಲ್ಲಪ್ಪ. ಕಾಪಾಡು ಎಂಬುದರ ರಾಜ. ಅಯ್ಯಪ್ಪ, ಅಯ್ಯೋ ನಾನು ಸಾಯಿಸ್ಬೇಡ, ನಾನು ಸಾಯಿಸ್ಬೇಡ, ನಾನು ಸಾಯಿಸ್ಬೇಡ. ಬೇಡಪ್ಪ, ನನ್ನ ಸಾಯಿಸ್ಬಿಡಪ್ಪ, ನಿನ್ನ ಸಾಯಿಸ್ಬಿಡಪ್ಪ. ನಿನ್ನ ನಾನು ಸಾಯ್ತಲ್ಲ. ಸಾಯಿಸಲ್ವಾ? ನನಗೆ ಗೊತ್ತಣ್ಣ, ನಿನ್ನಂತ ಮಹಾವೀರ ನನ್ನಿಂತ ಬಡಪಾಯಿನ ಸಾಯಿಸಲ್ಲ, ಕ್ಷಮೆ ಕೊಡ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಣ್ಣ. ನಿನ್ನ ನಾನು ಸಾಯ್ತಲ್ಲ. ಅರ್ಥವಾಯ್ತಣ್ಣ, ನೀನು ಎಂತಲೇ ಹೇಳಿದ್ದೆ. ನಾನು ಮತ್ತೆ ತಾಯಿ ಹೊಟ್ಟೆಯಿಂದ ಹುಟ್ಟು ಬಂದಷ್ಟು ಸಂತೋಷ ಆಯ್ತಣ್ಣ. ನಿನ್ನ ನಾನು ಸಾಯ್ತಲ್ಲ. ಮಹಾಪ್ರಭು, ನೀನು ನಾನ್ ಸಾಯಿಸಲ್ಲ ಅಂತ ಒತ್ತಿ ಒತ್ತಿ ಹೇಳಕ್ ನೋಡಿದ್ರೆ ಯಾಕೋ ನನ್ನ ಎದುರಲ್ಲಿ ಡೌಡವ ಅಂತೀರಿಯಪ್ಪ. ಬೇಡಪ್ಪ, ಯಾವ ಕೆಟ್ಟ ಮಾಡ್ಬೇಡಪ್ಪ. ನಾಯಿಗಿಂತ ಕೀಳಾಗಿರೋ ನಿನ್ನ ನಾನು ಸಾಯ್ತಲ್ಲ. ನಿಜ ಅಣ್ಣ, ನಾನ್ ನಾಯೆ, ನನ್ ಜೀವ ಉಳಿಸ್ಬಿಡು. ನಾಯಿ ತರನೇ ಹೇಳ್ದಾಗ ಕೇಳ್ಕೊಂಡು ಬಿದ್ದಿರ್ತೀನಣ್ಣ. ನಾಯಿಗಿಂತ ಕೀಳಾಗಿರೋ ನಿನ್ನ ನಾಯಿನೇ ಸಾಯ್ತತೆ. ನಾಯಿ ಹೋಮ್ ಮಿನಿಸ್ಟರ್ ಮಾತಾಡ್ತಾ ಇರೋದು? ಏನ್ ಸರ್ ಇದು? ದೇಶದಲ್ಲಿ ದಿನೇ ಮಾರಣ ಹೋಮ ನಡೀತಾ ಇದೆ. ವಾರದ ಹೋಮ್ ಡಿಪಾರ್ಟ್ಮೆಂಟ್ ಇಸ್ ಗೋಯಿಂಗ್. ಒಂದೇ ವಾರದಲ್ಲಿ 2 ಗಣ್ಯ ವ್ಯಕ್ತಿಗಳ ಕೊಲೆ. ಅವರು ಸತ್ತಿದ್ರಿಂದ ದೇಶಕ್ಕೆ ಎಷ್ಟು ನಷ್ಟ ಆಗಿದೆ ಅಂತ ಗೊತ್ತಿದ್ದು ಆ ಒಬ್ಬ ಜೈಲು ಬರ್ತ್ ನಿಮ್ ಕೈಲಿ ಹಿಡಿಯಕ್ಕಾಗಲಿಲ್ಲ ಅಂದ್ರೆ ವಾಟ್ ಅ ಶೇಮ್. ಮಹಾಬಲರಾವ್, ನಾ ಸರ್, ಕಾನೂನ ನಮ್ಮ ಕೈಗೆ ತಗೋಬಹುದು, ತಗೊಂಡು ಏನು ಬೇಕಾದ್ರೂ ಮಾಡ್ಬೋದು. ಆದ್ರೆ ಅದಕ್ಕೆ ಅವಕಾಶ ಕೊಡಬೇಡಿ. ಇಮ್ಮಿಡಿಯೇಟ್ ಕಡೆಯಷ್ಟಿನ ಮೊದಲನೇ ಲೆಕ್ಕಲಿಂದ ಗುರಿ ಮುದ್ದದಿನ ಹತ್ರ ಬರ್ತಿದ್ದಿಲ್ಲ ಅಂತ ತೃಪ್ತಿಯಾಗಿದ್ದೀನಿ.
ಒಂದೇ ಒಂದ್ಸಲ ಈಗ ನೋಡ್ಬೇಕು ಅಂತ ಆಸೆ ಆಗ್ತಿದೆ. ಒಂದೇ ಒಂದ್ಸಲ ಈ ತೀರ ಮಾತಾಡ್ತಿದ್ದೀರಾ? ನಾನು ಕೇಳ್ತೀನಿ, ನೀವು ಇಲ್ಲ ಅಂತ ಗೌರಿ. ಅವತ್ತು ನೀನು ಹಾಡು ಹೇಳ್ತಿಲ್ಲ, ಅದನ್ನು ಕೇಳಬೇಕು ಅಂತ ತುಂಬಾ ಆಸೆ ಆಗ್ತಾ ಇದೆ. ದಯವಿಟ್ಟು ಒಂದ್ಸಲ ಹೇಳು. ಇಂಥ ಪರಿಸ್ಥಿತಿಲ್ಲ, ಮಾತೇ ಬರ್ತಿರೋ ಈ ಸ್ಥಿತಿಲಿ ಯಾವ ರೀತಿ ಹಾಡ್ಬೋದು? ನಮ್ಮ ಕೊನೆಯ ಆಸೆ ಈಡೇರಿಸಲ್ವಾ? ಹಾಗಂದೇಳಿ ಹಾಡ್ತೀನಿ. ಏನಾಯ್ತು? ಇನ್ನು ಏನೋ ಆಗಿಲ್ವೋ? ಈಗ ಆರಂಭ ಆಗ್ತಾ ಇದೆ. ನೀನ್ ಸಾಯೋ ಕಾಲ ಹತ್ರ. ನಿನ್ನ ಚಿತೆಗೆ ಬೆಂಕಿ ಸಿದ್ಧ ಮಾಡಿದ್ದೀನಿ. ಅದಕ್ಕೆ ಮುಂಚೆ ನಿನ್ನ ಗೌರಿನ ಕೈಲಾಸ ಕಳಿಸ್ತೀನಿ. ಕೈಲಾದ್ರೆ ಬಂದು ಉಳಿಸ್ತಾವ. ಏನು ಮಾಡೋಕ್ಕಾಗಲ್ಲ. ಏನಂದ್ರೆ ನೀವು ಬರಬೇಡಿ. ಗಂಡನ ಸಾವನ್ನು ನೋಡೋಕ್ ಮುಂಚೆನೇ ನಿನಗೆ ಸಾಯ್ಬೇಕು ಅಂತ ಆಸೆನಾ? ಏನು ಮಾಡಿಕಾಗಿಲ್ಲ. ಇವಳು ಪಬ್ಬಿಳಿಸಲೇಬೇಕು. ನನ್ನಿಗೆ ಇವಳ ಅತ್ಯಾಚಾರ ನಡಿಬೇಕು. ಎಸ್, ಬಾಯಿಲ್ ದಿ ಬ್ಲಡಿ. ನೋಡ್ಬೇಕು ಅಂತ ಸರಿಯಾದ
ಕಾಣಿಸ್ತಾ ಇಲ್ಲ ರೀ. ಗೌರಿ, ಸಾಯ್ತಾ ಇತ್ತು ನನಗೆ. ತನ ಕೊಟ್ರೆ ಮೊದಲನೇ ಸಾಯೋದು ಅದೃಷ್ಟ ಅಲ್ವಾ? ಹಾಗೆಲ್ಲ ಮಾತಾಡ್ಕೊಡ ಗೌರಿ. ಸಾಯ್ಬೇಕು ಅಂತ ಆಸೆ ಆಗ್ತಿದೆ. ಸಾರಿ, ನಿಮ್ಮ ಹತ್ರ ಕರ್ಕೊಂಡು ಹೋಗ್ತೇನೆ.
ಕೆಲಸ ಪೂರ್ತಿಯಾಯ್ತು. ನನ್ನ ಫೋನ್ ತೀರ್ತು ಸುಂದರ್. ಸುಂದರ್, ಈ ಅಣ್ಣನ ಮೇಲೆ ನಿಮ್ಗೇನಾದ್ರೂ ಸ್ವಲ್ಪನಾದ್ರೂ ಪ್ರೀತಿ ಗೌರವ ಇದ್ರೆ ಒಂದು ಸಹಾಯ ಮಾಡು ಸುಂದರ್. ಪ್ಲೀಸ್ ನನ್ನ ಶೂಟ್ ಮಾಡು. ಪ್ಲೀಸ್ ನನ್ನ ಶೂಟ್ ಮಾಡು ಸುಂದರ್. I'm sorry, Anna. I'm sorry. ಯಾಕನ್ನ ಈ ರೀತಿ ಮಾಡ್ದೆ? ನೀನು ಶೂಟ್ ಮಾಡ್ಲಿ ಅಂತಾನೆ ನಾನು ಇದು ಮಾಡಿದ್ದು. ತಿಳ್ಕೊಂಡು ನನ್ನ ಮೈಯೆಲ್ಲ ಹೋಗಿತ್ತು. ಈಗ ನನಗೆ ತೃಪ್ತಿಯಾಗಿದೆ ಅಂತ. ಹ್ಯಾಪಿ. ಅಮ್ಮ ಅಮ್ಮ ನನ್ನ ಕರೀತಾ ಇದ್ದಾರೆ. For more updates, like, comment, subscribe to our channel.